ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ GPSTR ಪೇಪರ್ 1 ಅನ್ನ ಡಿಸ್ಕಷನ್ ಮಾಡೋಣ. ಅದರಲ್ಲೂ ಇಂಗ್ಲಿಷ್ ಸೆಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಮೇನ್ಲಿ ಟ್ರಿಕ್ಸ್ ಗಳ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಣ. ಇಲ್ಲಿ ನೋಡ್ರಿ, ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರ, ಸುನಿತಾ ಈಸ್ ಅ ರೆಗ್ಯುಲರ್, ಅಂಡರ್ಲೈನ್ ಕೊಟ್ಟಿದಾರ, ಟು ದ ಕ್ಲಾಸ್. ಸುನಿತಾ ಈಸ್ ರೆಗ್ಯುಲರ್ ಟು ದ ಕ್ಲಾಸ್, ಬಟ್ ಸುಷ್ಮಾ ಇಸ್ ಡ್ಯಾಶ್ ಅಂತಂದೈತೆ. ಕ್ವಶನ್ ಏನ್ ಕೇಳಿದಾರ, ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಅಂತಂದೈತೆ. ಆಮೇಲೆ ಅಂಡರ್ಲೈನ್ ವರ್ಡ್ ಗೆ ಅಪೋಸಿಟ್ ಅಂತಂದೇಳಿ. ಸೊ ಇಲ್ಲಿ ಏನಾಗತ್ತಂದ್ರ, ಅಂಡರ್ಲೈನ್ ವರ್ಡ್ ಏನೈತಲ್ಲ, ಇದಕ್ಕ ಅಪೋಸಿಟ್ ವರ್ಡ್ ಅನ್ನ ಕಂಡುಹಿಡಿಬೇಕು. ಅದರಲ್ಲೂ ಕೂಡ ಏನಂದ್ರೆ ಪ್ರಿಫಿಕ್ಸ್ ಅನ್ನ ಬರೀಬೇಕು ಅಂತಂದೇಳಿ. ಸರ್, ನಮಗ್ ಫಸ್ಟ್ ಥಿಂಗ್ ಪ್ರಿಫಿಕ್ಸ್ ಅಂದ್ರೆ ಏನ, ಆಮೇಲೆ ಸಫಿಕ್ಸ್ ಅಂದ್ರೆ ಏನೋ ಗೊತ್ತಾಗತ್ತಿಲ್ರಿ ಅಂತಂದೇಳಿ. ಈಗ ನೋಡ್ರಿ, ಪಿ ಕ್ಯೂ ಆರ್ ಎಸ್ ಅಂತಂದ್ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಈ ಕ್ಯೂ ಆರ್ ಅನ್ನೋದನ್ನ ನಾವು ವರ್ಡ್ ಅಂತ ತಗೊಳ್ರಿ. ಕ್ಯೂ ಆರ್ ಅಂತಂದ್ ಹೇಳಿ ಒಂದ್ ಯಾವ್ದಾದ್ರು ಒಂದು ವರ್ಡ್ ಅಂತ ತಗೊಳ್ರಿ. ಮೊದಲ್ ಪಿ ಬರುತ್ತಲ್ಲ, ಯಾವಾಗ್ಲೂ ಪ್ರಿಫಿಕ್ಸ್ ಮುಂದಿರುತ್ತ. ಆಮೇಲೆ ಎಸ್ ಬರುತ್ತಲ್ಲ, ಎಸ್ ಯಾವಾಗ್ಲೂ ಅಂದ್ರೆ ಸಫಿಕ್ಸ್ ಯಾವಾಗ್ಲೂ ಏನಂತಂದ್ರೆ ಹಿಂದಿರುತ್ತ. ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ರಿ. ಈಗ ABCD ಅಂತ ಬರ್ಕೊಂಡ್ರೆ PQRS. ಕ್ಯೂ ಆರ್ ಅನ್ನೋದೇನಂತಂದ್ ಹೇಳಿದ್ರೆ ವರ್ಡ್ ಅಂತ ಅನ್ಕೊಡ್ರಿ. ಪ್ರಿಫಿಕ್ಸ್ ಯಾವಾಗ್ಲೂ ಮುಂದೆ ಬರುತ್ತ, ಆ ವರ್ಡ್ ಮುಂದೆ. ಸಫಿಕ್ಸ್ ಅನ್ನೋದನ್ನಂದ್ರೆ ಯಾವಾಗ್ಲೂ ವರ್ಡ್ ಹಿಂದೆ ಬರುತ್ತೆ ಅಂತಂದೇಳಿ. ಅಂದ್ರೆ ಈಗ ನಾವು ಪ್ರಿಫಿಕ್ಸ್ ಅನ್ನ ಹುಡುಕಾಡ್ಬೇಕಲ್ಲ, ಇದು ಯಾವ್ದ್ರ ಮುಂದ್ ಬರುತ್ತ, ರೆಗ್ಯುಲರ್ ಅನ್ನೋ ಒಂದು ವರ್ಡ್ ಮುಂದ್ ಬರುತ್ತ. ರೆಗ್ಯುಲರ್ ಅಂತಂದೈತಲ್ಲ, ಈ ವರ್ಡ್ ಮುಂದೆ ಏನಂತಂದ್ರೆ ಒಂದು ಇದು ಪ್ರಿಫಿಕ್ಸ್ ಬರ್ಬೇಕು, ಅದನ್ನ ನಾವು ಹುಡುಕಾಡ್ಬೇಕು. ಇವಾಗ ಇಲ್ಲಿ ಡಿಸ್ ಅಂತ ಇದೆ, ಇಲ್ ಅಂತ ಇದೆ, ಇರ್ ಅಂತ ಇದೆ, ಆಮೇಲೆ ಇನ್ ಅಂತ ಐತೆ. ಇದ್ರಲ್ಲಿ ಯಾವ್ದು ಬರುತ್ತನ್ನ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ನಾನು ಮೊದಲು ನಿಮ್ಗೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಇವೆಲ್ಲವನ್ನು ಡಿಸ್ ಆಗಿರ್ಬೋದು, ಇಲ್ ಆಗಿರ್ಬೋದು, ಇರ್ ಆಗಿರ್ಬೋದು, ಇನ್ ಆಗಿರ್ಬೋದು, ಇವೆಲ್ಲ ಪ್ರಿಫಿಕ್ಸ್ ಗಳು ಅಪೋಸಿಟ್ ವರ್ಡ್ಸ್ ಗಳಿಗೆ ಯೂಸ್ ಮಾಡ್ತಾರ. ಈಗ ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ಗೆ ಏನ್ ಯೂಸ್ ಮಾಡ್ತಾರ ಅಂತಂದ್ರೆ ಇರ್ ಅಂತಂದ್ ಹೇಳಿ ಯೂಸ್ ಮಾಡ್ತಾರ. ಈಗ ರೆಗ್ಯುಲರ್ ಗೆ ಇರ್ ಅಂತಂದ್ ಹೇಳಿ ಸೇರಿಸಿದ್ರೆ ಅಂದ್ರೆ ಅದು ಇರ್ ರೆಗ್ಯುಲರ್ ಅಂತಂದ್ ಆಗತ್ತ. ಇದು ಅಪೋಸಿಟ್ ವರ್ಡ್ ಆಯ್ತು. ರೆಗ್ಯುಲರ್ ಗೆ ಅಪೋಸಿಟ್ ವರ್ಡ್ ಯಾವ್ದತ್ತಂದ್ರ ಇರ್ರೆಗ್ಯುಲರ್ ಅಂತಂದ್ ಹೇಳಿ. ಈಗ ನಾನ್ ನಿಮಗೆ ಎಕ್ಸಾಂಪಲ್ ಏನ್ ಹೇಳ್ತೀನಿ ಅಂದ್ರೆ, ಟ್ರಿಕ್ಸ್ ಏನ್ ಹೇಳ್ತೀನಿ ಅಂದ್ರೆ, ಈಗ IR ಅಂತಂದೈತಲ್ಲ, ಇದು ಯಾವಾಗ್ಲೂ ಯಾವ ವರ್ಡ್ಸ್ ಗಳಿಗೆ ಬರುತ್ತಂದ್ರ ಆರ್ ಅಕ್ಷರದಿಂದ ಸ್ಟಾರ್ಟ್ ಆಗೋದು. ಆರ್ ಅಕ್ಷರದಿಂದ ಯಾವ್ದಾದ್ರು ವರ್ಡ್ಸ್ ಗಳು ಸ್ಟಾರ್ಟ್ ಆಗಿದ್ದು ಅವುಗಳಿಗೆ ಅಪೋಸಿಟ್ ವರ್ಡ್ ನ ಕಂಡು ಹಿಡೀರಿ ಅಂತಂದ್ ಹೇಳಿದ್ರ 90% ಏನಂದ್ರ ಇರ್ ಅಂತಂದ್ ಹೇಳಿ ಬರುತ್ತ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ರ್ಯಾಷನಲ್ ಅಂತಂದೈತೆ. ಈಗ ರ್ಯಾಷನಲ್ ಅಂತಂದೈತೆ, ಇದನ್ನ ನೀವು ಅಪೋಸಿಟ್ ವರ್ಡ್ ಕನ್ವರ್ಟ್ ಮಾಡ್ರಿ, ಅದು ಇರ್ ರ್ಯಾಷನಲ್ ಆಗತ್ತ. ರ್ಯಾಷನಲ್ ಇದ್ದದ್ದು ಇರ್ ರ್ಯಾಷನಲ್ ಅಂದ್ರೆ, ರ್ಯಾಷನಲ್ ಅಂದ್ರೆ ತಾರ್ಕಿಕ, ಇರ್ ರ್ಯಾಷನಲ್ ಅಂತಂದ್ರೆ ಅತಾರ್ಕಿಕ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ರಿಲೆವೆಂಟ್ ಅನ್ನೋದು ಒಂದು ವರ್ಡ್ ಬರುತ್ತೆ, ರಿಲೆವೆಂಟ್ ಅಂತಂದ್ ಹೇಳಿ. ಈಗ ರಿಲೆವೆಂಟ್ ಅನ್ನೋದು ಒಂದು ವರ್ಡ್ ಐತೆ, ಈಗ ಆರ್ ದಿಂದ ಸ್ಟಾರ್ಟ್ ಆಗೈತೆ. ಇದನ್ನ ನಮ್ಗೆ ಅಪೋಸಿಟ್ ವರ್ಡ್ ಅನ್ನ ಕಂಡು ಹಿಡೀರಿ ಅಂತಂದ್ ಹೇಳಿದ್ರೆ ಅಲ್ಲಿ ಪ್ರಿಫಿಕ್ಸ್ ಏನ್ ಬರುತ್ತಾ, IR ಅಂತಂದ್ ಹೇಳಿ ಬರುತ್ತೆ. ಇರ್ ರಿಲೆವೆಂಟ್ ಆಗತ್ತ. ರಿಲೆವೆಂಟ್ ಅಂತಂದ್ ಹೇಳಿದ್ರೆ ಸಂಬಂಧಿತ, ಇರ್ ರಿಲೆವೆಂಟ್ ಅಂತಂದ್ ಹೇಳಿದ್ರೆ ಅಸಂಬಂಧಿತ ಅಂತಂದ್ ಹೇಳಿ. ನೆಕ್ಸ್ಟ್ ಸೇಮ್ ಅದೇ ತರ ರೆಜಿಸ್ಟೇಬಲ್. ಈಗ ಇನ್ನೊಂದು ವರ್ಡ್ ಐತೆ ರೆಜಿಸ್ಟೇಬಲ್ ಅಂತಂದ್ ಹೇಳಿ. ಇಲ್ಲೂ ಕೂಡ ಆರ್ ಇಂದ ಸ್ಟಾರ್ಟ್ ಆಗೈತೆ. ಇದ್ರ ಅಪೋಸಿಟ್ ವರ್ಡ್ ಅನ್ನ ನಾವು ಪ್ರಿಫಿಕ್ಸ್ ಅನ್ನ ಕಂಡು ಅಂದ್ರೆ ಅಪೋಸಿಟ್ ವರ್ಡ್ ಬರಿಬೇಕಂತಂದ್ರೆ ಅಲ್ಲಿ ನಾವು ಯಾವ ಪ್ರಿಫಿಕ್ಸ್ ನ ಯೂಸ್ ಮಾಡ್ತೀವಿ, ಇರ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಇರ್ ರೆಜಿಸ್ಟೇಬಲ್ ಅಂತಂದೇಳಿ. ಕ್ಲಿಯರ್? ಅಂದ್ರ ಆರ್ ಅಕ್ಷರದಿಂದ ಸ್ಟಾರ್ಟ್ ಆಗೋ ಪದಗಳಿಗೆ ಇರ್ ಅನ್ನೋ ಒಂದು ಪ್ರಿಫಿಕ್ಸ್ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ನಮ್ದು ಆನ್ಸರ್ ಏನಾಗತ್ತಂದ್ರ ಇರ್ರೆಗ್ಯುಲರ್ ಅಂತಂದ್ ಹೇಳಿ. ಸೇಮ್ ಅದೇ ರೀತಿಯಾಗಿ ಈಗ ಇಲ್ ಅಂತಂದ್ ಹೇಳಿ ಬಂತು. ಇಲ್ ಅಂತಂದ್ ಐತಲ್ಲ, ಇವೆಲ್ಲ ಏನಂತಂದ್ ಹೇಳಿದ್ರೆ ಎಲ್ ಅಕ್ಷರದಿಂದ ಸ್ಟಾರ್ಟ್ ಆಗುವಂತಹ ವರ್ಡ್ಸ್ ಗಳು ಬಂದ್ರೆ. ಈಗ ಎಲ್ ಅಕ್ಷರದಿಂದ ಯಾವ ಸ್ಟಾರ್ಟ್ ಆಗ್ತಾವ, ಈಗ ಫಾರ್ ಎಕ್ಸಾಂಪಲ್ ಲೀಗಲ್ ಅಂತಂದ್ ಐತೆ. ಇದಕ್ಕ ನೀವು ಅಪೋಸಿಟ್ ವರ್ಡ್ ಬರಿಬೇಕಂದ್ರೆ ಇಲ್ಲೀಗಲ್ ಅಂತ ಬರಿಬೇಕು. ಲೀಗಲ್ ಅಂದ್ರೆ ಕಾನೂನು ಬದ್ಧ, ಇಲ್ಲೀಗಲ್ ಅಂದ್ರೆ ಕಾನೂನು ಬಾಹಿರ. ನೆಕ್ಸ್ಟ್ ಲಿಟರೇಟ್ ಅಂತಂದ್ ಐತೆ. ಲಿಟರೇಟ್ ಅಂತಂದ್ರೆ ಅಕ್ಷರಸ್ಥ. ಈಗ ಅದ್ರ ಅಪೋಸಿಟ್ ವರ್ಡ್ ಬರಿಬೇಕಂದ್ರ ಇಲ್ಲಿಟ್ರೇಟ್ ಅಂತಂದ್ ಹೇಳಿ ಬರೀಬೇಕು. ನಿರಕ್ಷರಸ್ಥ, ಅನಕ್ಷರಸ್ಥ ಅಂತಂದ್ ಹೇಳಿ. ಈಗ ಲೆಜಿಬಲ್ ಅಂತಂದೈತೆ ಇನ್ನೊಂದು ವರ್ಡ್, ಲೆಜಿಬಲ್ ಅಂತಂದ್ ಹೇಳಿ. ಇದು ಲೆಜಿಬಲ್, ಓದಲು ಬರುವಂತದ್ದು. ಈಗ ಇದನ್ನ ನಾವು ಅಪೋಸಿಟ್ ವರ್ಡ್ ಕನ್ವರ್ಟ್ ಮಾಡಕ್ ಹೋಗ್ಬೇಕಂದ್ರೆ ಇಲ್ ಎಲಿಜಿಬಲ್ ಅಂತಂದ್ ಹೇಳಿ. ಎಲಿಜಿಬಲ್, ಲೆಜಿಬಲ್ ಅಂತಂದ್ ಹೇಳಿ. ಆಮೇಲೆ ಲಾಜಿಕಲ್ ಅಂತಂದೈತೆ ಇನ್ನೊಂದು ವರ್ಡ್, ಲಾಜಿಕಲ್. ಸೊ ಇದಕ್ಕೇನಂತಂದ್ ಹೇಳಿದ್ರ ಇಲ್ ಲಾಜಿಕಲ್ ಅಂತಂದ್ ಹೇಳಿ ಅಪೋಸಿಟ್ ವರ್ಡ್ ಆಗತ್ತ. ಇಲ್ಲಿ ಎಲ್ಲಾ ಕಡೆಗೆ ಇಲ್ ಅನ್ನೋದು ಬಳಸ್ತಾರ. ಯಾವಾಗ ಎಲ್ ಅಕ್ಷರದಿಂದ ಸ್ಟಾರ್ಟ್ ಆಗಿರೋ ವರ್ಡ್ಸ್ ಗಳಿಗೆ ಇಲ್ ಅನ್ನೋ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡ್ತಾರ. ಸೇಮ್ ಅದೇ ತರ ಡಿಸ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರ, ಅಥವಾ ಇನ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರ ನೋಡ್ರಿ. ಇನ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರ, ಈಗ ಕಾಮನ್ ಪದಗಳಿಗೆ, ಕಾಮನ್ ಆಗಿರೋ ಪದಗಳಿಗೆಲ್ಲ ಏನಂತಂದ್ ಹೇಳಿದ್ರೆ ಇನ್ ಅನ್ನೋದು ಒಂದು ವರ್ಡ್ ಬರುತ್ತೆ. ಅಂದ್ರೆ ಯಾಕಂತಂದ್ ಹೇಳಿದ್ರೆ ಈಗ ಇಲ್ಲು, ಇರು ಇವೆಲ್ಲ ಪ್ರಾಪರ್ ಆಗಿ ಬಂದ್ವು. ಬಟ್ ಅದ್ರ ಇನ್ ಅನ್ನೋದ್ ಏನಂತಂದ್ರೆ ಕಾಮನ್ ಆಗಿರೋ ಪದಗಳಿಗೆ. ಈಗ ಕರೆಕ್ಟ್ ಇತ್ತಂತಂದ್ ಹೇಳಿದ್ರೆ ಅದಕ್ಕೆ ಇನ್ ಕರೆಕ್ಟ್ ಅಂತಂದ್ ಹೇಳಿ ಬರುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ತರ ರೂಲ್ಸ್ ಇಲ್ಲ, ಈ ಎರಡಕ್ಕೆ ರೂಲ್ಸ್ ಇದಾವ. ಆಮೇಲೆ ಕಂಪ್ಲೀಟ್ ಅಂತಂದ್ ಹೇಳಿ ಬರುತ್ತೆ. ಕಂಪ್ಲೀಟ್ ಅಂತಂದ್ ಹೇಳಿದ್ರೆ ಅವುಗಳಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ಕಂಪ್ಲೀಟ್ ಅಂತಂದ್ ಹೇಳ್ತೀವಿ. ಅಂದ್ರೆ ಪ್ರೊನೌನ್ಸಿಯೇಷನ್ ಪ್ರಾಪರ್ ಆಗಿ ಬರಬೇಕು. ಆಕ್ಟಿವ್
ಅದಕ್ಕ ಇನ್ಆಕ್ಟಿವ್ ಅಂತಂದ್ ಹೇಳಿ ಬರುತ್ತೆ. ಕೇಪೇಬಲ್ ಅಂತಂದ್ ಇನ್ನೊಂದು ವರ್ಡ್, ಕೇಪೇಬಲ್. ಅದಕ್ಕೇನಂತಂದ್ರೆ ಇನ್ಕೇಪೇಬಲ್ ಅಂತಂದ್ ಹೇಳ್ತೀವಿ. ವಿಸಿಬಲ್ ಅಂತಂದ್ ಹೇಳಿ ಬರ್ತೈತಿ ಇನ್ನೊಂದು ವರ್ಡ್, ಇನ್ವಿಸಿಬಲ್. ಅಂದ್ರೆ ಕಾಮನ್ ಆಗಿರೋ ವರ್ಡ್ಸ್ ಗಳಿಗೆ ಇದು ಬರುತ್ತೆ. ಸೇಮ್ ಅದೇ ತರ ದಿಸ್ ಕೂಡ ಏನಂತಂದ್ ಹೇಳಿದ್ರೆ ಕಾಮನ್ ಆಗೇ ಬರುತ್ತೆ. ಇಲ್ಲಿ ಇನ್ನೊಂದ್ ಹೇಳ್ತೀನಿ ನಾನು, ಐ ಎಂ ಅಂತಂದ್ ಹೇಳಿ, ಇಮ್ ಅಂತಂದ್ ಹೇಳಿ ಬರುತ್ತ. ಐ ಎಂ ಅನ್ನೋದು ಒಂದು ವರ್ಡ್ ಬರುತ್ತ. ಅದು ಕೂಡ ಏನಂತಂದ್ ಹೇಳಿದ್ರ ಇಲ್ಲಿ ನಾವು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ಅದು ಯಾವ್ಯಾವ ಪದಗಳಿಗೆ ಅಂತಂದ್ ಹೇಳಿದ್ರ ಎಂ ಇಂದ ಸ್ಟಾರ್ಟ್ ಆಗೋ ಪದಗಳು, ಆಮೇಲೆ ಬಿ ದಿಂದ ಸ್ಟಾರ್ಟ್ ಆಗೋ ಪದಗಳು, ಅಥವಾ ಪಿ ದಿಂದ ಸ್ಟಾರ್ಟ್ ಆಗೋ ಪದಗಳಿಗೆ ಯೂಸ್ ಮಾಡ್ತಾರ. ಈಗ ಪಾಸಿಬಲ್ ಅಂತಂದ್ ಐತೆ, ಪಾಸಿಬಲ್ ಅದನ್ನ ನಾವು ಅಪೋಸಿಟ್ ವರ್ಡ್ ಮಾಡ್ಬೇಕಂದ್ರೆ ಇಂಪಾಸಿಬಲ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ವರ್ಡ್ ನೋಡ್ರಿ, ಮೊಬೈಲ್ ಅಂತಂದೈತೆ. ಮೊಬೈಲ್ ಇದಕ್ಕ ಚಲಿಸಬಲ್ಲ, ಮೊಬೈಲ್ ಅಂದ್ರೆ ಚಲಿಸಬಲ್ಲ. ಅದ್ರದ್ದು ಅಪೋಸಿಟ್ ವರ್ಡ್ ಇಮ್ಮೊಬೈಲ್ ಅಂತಂದ್ ಹೇಳಿ, ಅಲ್ಲಿ ಐ ಎಂ ಅನ್ನೋದು ಯೂಸ್ ಮಾಡ್ತೀವಿ. ಇದನ್ನ ನೆನ್ಪಿಟ್ಕೊಡ್ರಿ, ಇಷ್ಟೇ ಟ್ರಿಕ್ಸ್. ಎಸ್, ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನಂದ್ರ ದ ಪ್ರೆಸಿಡೆಂಟ್ ಅಪಾಯಿಂಟೆಡ್ ಹಿಮ್ ಅಂತಂದ್ ಐತೆ. ಇಲ್ಲಿ ಕ್ವಶನ್ ಐತೆ, ನಮ್ಗೇನ್ ಅದ್ರದ್ದು ಎಕ್ಸ್ಪ್ಲನೇಷನ್ ಬೇಡ. ಹಿಯರ್ ದ ಅಂಡರ್ಲೈನ್ ವರ್ಡ್ ಈಸ್ ಆರ್ ಆನ್ ಅಂತಂದ್ ಹೇಳ್ಕೊಟ್ಟಿದ್ದಾನ. ಅದಾದ ನಂತರ ಅಂಡರ್ಲೈನ್ ವರ್ಡ್ ಅನ್ನೋದು ಏನಿದು, ಒಂದು ಕಲೆಕ್ಟಿವ್ ನೌನ, ಪ್ರಾಪರ್ ನೌನ, ಕಾಮನ್ ನೌನ, ಅಥವಾ ಅಬ್ಸ್ಟ್ರಾಕ್ಟ್ ನೌನ ಅಂತಂದ್ ಹೇಳಿ. ಈಗ ನಾವು ನೋಡೋಣ, ಈಗ ಪ್ರೆಸಿಡೆಂಟ್ ಅನ್ನೋದು ಏನು, ಪ್ರೆಸಿಡೆಂಟ್ ಅನ್ನೋದು ಏನಂದ್ರೆ ಒಂದು ಪ್ರಾಪರ್ ನೌನ್ ಅಂತಂದ್ ಹೇಳ್ತೀವಿ. ಇದನ್ನ ಹೆಂಗ ಸರ್, ಹೆಂಗಂತಂದ್ ಹೇಳಿದ್ರೆ ನಿರ್ದಿಷ್ಟ ವ್ಯಕ್ತಿ ಅಥವಾ ನಿರ್ದಿಷ್ಟ ಸ್ಥಳದ ಬಗ್ಗೆ ಅಥವಾ ನಿರ್ದಿಷ್ಟ ವಸ್ತುವಿನ ಬಗ್ಗೆ ಏನಾದ್ರೂ ಹೇಳ್ತಾ ಇತ್ತು ಅಂತಂದ್ ಹೇಳಿದ್ರೆ, ನಿರ್ದಿಷ್ಟ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಬಗ್ಗೆ ಏನಾದ್ರೂ ಹೇಳ್ತಾ ಇತ್ತು ಅಂದ್ರೆ, ಅಥವಾ ಹೆಸರುಗಳನ್ನ ಹೇಳ್ತಾ ಇತ್ತು ಅಂದ್ರೆ, ಅವುಗಳನ್ನ ನಾವು ಪ್ರಾಪರ್ ನೌನ್ ಅಂತಂದ್ ಹೇಳ್ತೀವಿ. ಇಲ್ಲಿ ಕರೆಕ್ಟ್ ಆಗಿರೋ ವರ್ಡ್ ಏನಂದ್ರೆ ನಿರ್ದಿಷ್ಟವಾಗಿ, ಕಂಪಲ್ಸರಿ ನಿರ್ದಿಷ್ಟವಾಗಿನೇ ಹೇಳ್ಬೇಕು, ಪ್ರಾಪರ್ ಆಗಿ ಹೇಳ್ಬೇಕು ಅಂತಂದ್ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನಾವು ಫೋಟೋ ನೋಡ್ಬಿಟ್ಟು ಅವ್ರು ಮಹಾತ್ಮ ಗಾಂಧೀಜಿ ಅಂತಂದ್ ಹೇಳ್ತೀವಿ. ಈಗ ಸುನಿಲ್ ಚಟ್ರಿ ಅಂತಂದ್ ಹೇಳ್ತೀವಿ, ಮೇರಿ ಕೋಮ್ ಅಂತಂದ್ ಹೇಳ್ತೀವಿ. ನಾವು ಇಂಡಿಯಾ ಮ್ಯಾಪ್ ಅನ್ನ ತೋರಿಸ್ಬಿಟ್ಟು ಇದು ಇಂಡಿಯಾ ಅಂತಂದ್ ಹೇಳ್ತೀವಿ, ಇದು ಬೆಂಗಳೂರು ಅಂತಂದ್ ಹೇಳ್ತೀವಿ, ಅದು ಪ್ಯಾರಿಸ್ ಅಂತಂದ್ ಹೇಳ್ತೀವಿ. ಎಲ್ಲಾನು ಪ್ರಾಪರ್ ಆಗೇ ಹೇಳ್ತೀವಲ್ಲ. ಈಗ ದೇಶದ ಮುಖ್ಯಸ್ಥರನ್ನ ನಾವು ಏನಂತ ಕರಿತೀವಿ, ಪ್ರೆಸಿಡೆಂಟ್ ಅಂತಾನೆ ಹೇಳ್ತೀವಿ. ಅಂದ್ರೆ ಪ್ರಾಪರ್ ಆಗಿ ಹೇಳ್ತೀವಿ, ಅವ್ರ ಪ್ರೆಸಿಡೆಂಟ್ ಅಂತಂದ್ ಹೇಳಿ. ಸೊ ಅದಕ್ಕೋಸ್ಕರ ಇವುಗಳನ್ನ ನಾವು ಪ್ರಾಪರ್ ನೌನ್ ಅಂತಂದ್ ಹೇಳಿ ಕರಿತೀವಿ. ಕ್ಲಿಯರ್ ಪಾಯಿಂಟ್. ದ ಪ್ರೈಮ್ ಮಿನಿಸ್ಟರ್. ಈಗ ಪ್ರಾಪರ್ ನೌನ್ಸ್ ಗಳು ಎಲ್ಲವೂ ಏನಂತಂದ್ ಹೇಳಿದ್ರ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗ್ತಾವ. ಈಗ ನೋಡ್ರಿ, ನೌನ್ ಅನ್ನ ಕೇಳ್ರು ಅಂತಂದ್ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಟ್ರಿಕ್. ಪ್ರಾಪರ್ ನೌನ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪಿ ಅನ್ನೋದು ಕ್ಯಾಪಿಟಲ್ ಐತ್ ನೋಡ್ರಿ, ಇದು ಮೇನ್ ಟ್ರಿಕ್. ಅದಾದ ನಂತರ ನೆಕ್ಸ್ಟ್ ಕಾಮನ್ ನೌನ್ ಅಂತಂದ್ ಹೇಳ್ತೀವಲ್ಲ, ಕಾಮನ್ ನೌನ್ ಬಗ್ಗೆ ನಾನು ಹೇಳ್ತೀನಿ. ಈಗ ಕಾಮನ್ ನೌನ್ ಅಂದ್ರ ಯಾವುದೇ ವರ್ಗದ ಬಗ್ಗೆ ಎಲ್ಲರಿಗೂ ಸಮಾನವಾಗಿ ಬಳಸೋದು, ಅಂದ್ರೆ ನಾರ್ಮಲ್ ಆಗಿ ಬಳಸೋದು. ಈಗ ಫಾರ್ ಎಕ್ಸಾಂಪಲ್ ಅವ್ನ್ ಮನುಷ್ಯ ಮ್ಯಾನ್ ಅಂತಂದ್ ಹೇಳ್ತೀವಿ, ಅವ್ನ್ ಪುರುಷ ಮ್ಯಾನ್ ಅಂತಂದ್ ಹೇಳಿ. ಆಮೇಲೆ ಅವಳು ಮಹಿಳೆ ಅಂತಂದ್ ಹೇಳಿದ್ರ ವುಮೆನ್ ಅಂತಂದ್ ಹೇಳ್ತೀವಿ. ಅದ ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರು ಹೇಳಿದ್ವಿ ಅಂತಂದ್ ಹೇಳಿದ್ರೆ ಅದು ಪ್ರಾಪರ್ ನೌನ್. ಜನರಲ್ ಆಗಿ ಹೇಳುದು ಅಂದ್ರ ಜನರಲ್ ಆಗಿ ನಾವು ಬಳಸುವಂತಹ ವರ್ಡ್ಸ್ ಗಳು ಏನದಾವಲ್ಲ ಅವುಗಳೆಲ್ಲ ಕಾಮನ್ ನೌನ್ ಅಂತಂದ್ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆಲ್ಲ ಏನಂತ ಕರೀತಾರೆ, ಟೀಚರ್ ಅಂತ ಕರೀತಾರೆ. ಇದಕ್ ಜನರಲ್ ಆಗಿ ಹೇಳುದು, ಅದಕ್ ಕಾಮನ್ ಆಗಿ ಹೇಳುವಂತದ್ದು. ಎಲ್ಲಾ ನಾವು ಸ್ಟೂಡೆಂಟ್ಸ್ ಗಳಿಗೆ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತೀವಲ್ಲ, ಅದು ಕಾಮನ್ ಆಗಿ ಬಳಸುವಂತದ್ದು. ಅದಾದ ನಂತರ ಸಿಟಿ, ಯಾವ್ದಾದ್ರು ಸಿಟಿ, ಸಿಟಿ ಹೆಸರು ತಗೊಂಡ್ರಿ ಅಂದ್ರೆ ಪ್ರಾಪರ್ ನೌನ್. ಸಿಟಿ ಅಂತಂದ್ ಹೇಳ್ರಿ ಅಂತಂದ್ ಹೇಳಿದ್ರೆ ಅದ್ರ ನಾರ್ಮಲ್ ಆಗಿ. ಯಾವ್ದಾದ್ರು ಕಂಟ್ರಿ ಹೇಳ್ಬೋದು, ಆ ದೇಶದೊಳಗ ಐತೆ, ಕಂಟ್ರಿ ಒಳಗ ಐತೆ ಅಂತಂದ್ ಹೇಳಿ, ಅಂದ್ರೆ ಕಾಮನ್ ಅದು. ಅದ ಇಂಡಿಯಾ ಒಳಗಡೆ ಐತಂದ್ರೆ ಅದು ಪ್ರಾಪರ್ ನೌನ್, ಆ ತರ ಬರುತ್ತೆ. ಕ್ಲಿಯರ್. ಈ ಎರಡು ಥಿಂಗ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ನಾವು ನೆಕ್ಸ್ಟ್ ಯಾವಾಗಾದ್ರೂ ಬಂದ ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟಿವ್ ನೌನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡ್ರಿ, ಹ್ಯಾಮ್ಲೆಟ್ ಈಸ್ ಅ ಡ್ಯಾಶ್ ಡ್ಯಾಶ್ ಗ್ರೇಟೆಸ್ಟ್ ಪ್ಲೇ ಆಫ್ ಅ ಶೇಕ್ಸ್ಪಿಯರ್ ಅಂತಂದ್ ಐತೆ. ಇಲ್ಲಿ ಏನ್ ಕೇಳಿದಾರ, ಚೂಸ್ ಅನ್ ಆರ್ಟಿಕಲ್ ಕೇಳಿದಾರ. ಆರ್ಟಿಕಲ್ ಅಂತಂದ್ ಹೇಳಿದ್ರ ಆನ್, ದ ಅಂತಂದ್ ಹೇಳಿ ಮೂರ್ ಆರ್ಟಿಕಲ್ಸ್ ಗಳು ಬರ್ತಾವ. ಇದ್ರಲ್ಲಿ ಯಾವ್ದನ್ನ ಯೂಸ್ ಮಾಡಿದಾರ ಅಂತಂದ್ ಹೇಳಿ ನಾವು ಇದ್ರ ಹಿಂದಿನ ವರ್ಡ್ ಅನ್ನ ನೋಡ್ಬೇಕು. ಇಲ್ಲಿ ವರ್ಡ್ ಏನಂದ್ರ ಗ್ರೇಟೆಸ್ಟ್ ಅಂತಂದ್ ಐತೆ. ಅಂದ್ರ ಇದಕ್ಕ ಈಗ ಈ ಡಿಗ್ರಿಗಳು ಬರ್ತಾವ, ಕಂಪ್ಯಾರಿಸನ್ ಬರುತ್ತ. ಈಗ ಕಂಪೇರಿಟಿವ್ ಡಿಗ್ರಿ ಇ ಆರ್ ಅಂತಂದ್ ಹೇಳಿ ಬರುತ್ತ, ಗ್ರೇಟರ್ ಅಂತಂದ್ ಹೇಳಿ. ಈಗ ಇಲ್ಲಿ ಇ ಎಸ್ ಟಿ ಪ್ರತ್ಯಯ ಹಚ್ಚಿದಾರ, ಗ್ರೇಟೆಸ್ಟ್ ಅಂತಂದ್ ಹೇಳಿದ್ರ ಸೂಪರ್ ರಿಲೇಟಿವ್ ಡಿಗ್ರಿ ಅಂತಂದ್ ಹೇಳ್ತೀವಿ. ಅದನ್ನ ಸೂಪರ್ ರಿಲೇಟಿವ್ ಡಿಗ್ರಿ. ಸೂಪರ್ ರಿಲೇಟಿವ್ ಡಿಗ್ರಿ ಅಂತಂದ್ ಹೇಳಿದ್ರ ಒಂದು ವಸ್ತು ಅಥವಾ ವ್ಯಕ್ತಿಯನ್ನ, ಒಂದು ವಸ್ತು ಅಥವಾ ವ್ಯಕ್ತಿಯನ್ನ ಬೇರೆದ್ರ ಜೊತೆಗೆ ಹೋಲಿಕೆ ಮಾಡಿದ್ರ, ಉಳಿದ 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 ಥಿಂಗ್ಸ್ ಗಳಿಗೆ ಹೋಲಿಕೆ ಮಾಡಿದ್ರ ಅದು ಅತ್ಯಂತ ಶ್ರೇಷ್ಠ ಅಥವಾ ಉನ್ನತ ಮಟ್ಟದಲ್ಲಿ ಐತಿ ಅಂತಂದ್ ಹೇಳುವಾಗ ನಾವು ಸೂಪರ್ ರಿಲೇಟಿವ್ ಡಿಗ್ರಿ ಅಂತಂದ್ ಹೇಳ್ತೀವಿ. ನಾರ್ಮಲ್ ಆಗಿ ಈಗ ಗ್ರೇಟರ್, ಅದು ಗ್ರೇಟರ್ ಆಯ್ತಾ, ಅದು ಗ್ರೇಟೆಸ್ಟ್ ಐತೆ, ನೀನ್ ಸೂಪರ್ ಬಿಡು ಅಂತಂದ್ ಹೇಳ್ತೀವಲ್ಲ, ನೀನ್ ಆತರ. ಸೊ ಆ ತರ ಹೇಳ್ತೀವಲ್ಲ, ಅಂದ್ರೆ ಸೂಪರ್ ಆಗಿ ಹೇಳುವಂತ ಥಿಂಗ್ಸ್ ಗಳನ್ನ ನಾವು ಅಲ್ಲಿ ಇ ಎಸ್ ಟಿ ಪ್ರತ್ಯಯನ ಹಚ್ತೀವಿ, ಅಥವಾ ಇ ಆರ್ ಪ್ರತ್ಯಯ. ಕಂಪೇರಿಟಿವ್, ಜಸ್ಟ್ ಎರಡು ವಸ್ತುಗಳ ನಡುವೆ ಕಂಪೇರ್ ಮಾಡ್ತಾ ಇದ್ವಿ ಅಂತಂದ್ ಹೇಳಿದ್ರೆ ಅಲ್ಲಿ ಇ ಆರ್ ಪ್ರತ್ಯಯ ಹಚ್ತೀವಿ, ಗ್ರೇಟರ್, ಟಾಲರ್ ಅಂತಂದ್ ಹೇಳಿ. ಬಟ್
ಅದೇ ಏನಂತಂದ್ ಹೇಳಿದ್ರ ಒಂದು ಗುಂಪಿಗೆ ಒಂದು ವಸ್ತುಗಳ ಗುಂಪಿಗೆ ಅಥವಾ ಒಂದು ವ್ಯಕ್ತಿಗಳ ಗುಂಪಿಗೆ ನಾವು ಎಲ್ಲಾದ್ರೂ ಕಂಪೇರ್ ಮಾಡ್ತಿದ್ವಿ ಅಂತಂದ್ ಹೇಳಿದ್ರ ಅಲ್ಲಿ EST ಪ್ರತ್ಯಯ ಸೂಪರ್ಲೇಟಿವ್ ಡಿಗ್ರಿ ಅಂತಂದ್ ಹೇಳ್ತೀವಿ. ಇವುಗಳು ಎಲ್ಲಾದ್ರೂ ಬಂದು ಅಂತಂದ್ ಹೇಳಿದ್ರ ಈ EST ಪ್ರತ್ಯಯ ಬಂತು ಅಂತಂದ್ ಹೇಳಿದ್ರ ಅದ್ರ ಹಿಂದ್ಗಡೆ ಯಾವಾಗ್ಲೂ ದ ಅನ್ನೋ ಒಂದು ಆರ್ಟಿಕಲ್ ಬರುತ್ತೆ. ಇದೇ ಮೇನ್ ಟ್ರಿಕ್. ಸೂಪರ್ಲೇಟಿವ್ ಡಿಗ್ರಿ ಬಂದು ಅದೇ ಯಾವ್ದು ಇವಾಗ ಗ್ರೇಟೆಸ್ಟ್ ಅಂತಂದೈತೆ ಅದ್ರ ಹಿಂದ್ಗಡೆ ಏನ್ ಬರ್ಬೇಕು, ದ ಬರ್ಬೇಕು, ಸೂಪರ್ಲೇಟಿವ್ ಡಿಗ್ರಿ. ಅದಾದ ನಂತರ ಫಾಸ್ಟೆಸ್ಟ್ ಅಂತಂದ್ ಹೇಳಿ, ಫಾಸ್ಟೆಸ್ಟ್ ಅಂತಂದ್ ಹೇಳಿದ್ರೆ ಇದ್ರ ಹಿಂದ್ಗಡೆ ದ ಫಾಸ್ಟೆಸ್ಟ್ ಅಂತಂದ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಟಾಲೆಸ್ಟ್ ಅಂತಂದ್ ಹೇಳಿ ಬರುತ್ತೆ, ಅದ್ರ ಹಿಂದ್ಗಡೆ ದ ಅನ್ನೋ ಒಂದು ಆರ್ಟಿಕಲ್ ಬರುತ್ತೆ. ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿಗಳಿಗೆ ಏನಂತಂದ್ ಹೇಳಿದ್ರೆ ಎಲ್ಲದಕ್ಕೂ ದ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ. ಅದೇ ಈಗ EST ಪ್ರತ್ಯಯ ಹಚ್ಚಿದ್ವಿ ವರ್ಡ್ಸ್ ಗಳಿಗೆ. ಇನ್ ಕೆಲವೊಂದು ವರ್ಡ್ಸ್ ಗಳಿಗೆ ಸೂಪರ್ಲೇಟಿವ್ ಡಿಗ್ರಿ ಹೇಳುವಾಗ ನಾವು EST ಪ್ರತ್ಯಯ ಹಾಕಕ್ ಬರಂಗಿಲ್ಲ, ಅಲ್ಲಿ ಮೋಸ್ಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಮೋಸ್ಟ್ ಬ್ಯೂಟಿಫುಲ್ ಅಂತಂದೈತೆ, ಮೋಸ್ಟ್ ಬ್ಯೂಟಿಫುಲ್, ಬ್ಯೂಟಿಫುಲ್ಲೆಸ್ಟ್ ಬರಂಗಿಲ್ಲ, ಅಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಅಂತಂದ್ ಹೇಳ್ತೀವಿ. ಅದ್ರ ಹಿಂದ್ಗಡೆ ದ ಮೋಸ್ಟ್ ಬ್ಯೂಟಿಫುಲ್ ಅಂತಂದ್ ಆರ್ಟಿಕಲ್, ದ ಅನ್ನೋ ಒಂದು ಆರ್ಟಿಕಲ್ ನ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ದ ಮೋಸ್ಟ್ ಏನಂತಂದ್ ಹೇಳಿದ್ರೆ ಇನ್ನೊಂದು ವರ್ಡ್ ನಾವು ಇಂಟೆಲಿಜೆಂಟ್ ಅಂತಂದ್ ಹೇಳ್ತೀವಿ. ಇಂಟೆಲಿಜೆಂಟ್ ಗೆ ನಾವ್ ಏನಂತಂದ್ ಹೇಳಿದ್ರೆ ಇಂಟೆಲಿಜೆಂಟೆಸ್ಟ್ ಅಂತಂದ್ ಹೇಳಂಗಿಲ್ಲ, ಸೂಪರ್ಲೇಟಿವ್ ಮೋಸ್ಟ್ ಇಂಟೆಲಿಜೆಂಟ್ ಅಂತಂದ್ ಹೇಳ್ತೀವಿ. ಅದ್ರ ಹಿಂದ್ಗಡೆ ಯಾವ ಆರ್ಟಿಕಲ್ ಯೂಸ್ ಮಾಡ್ಬೇಕು, ದ ಅನ್ನೋ ಒಂದು ಆರ್ಟಿಕಲ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತ. ಕ್ಲಿಯರ್, ಎಲ್ಲಿ ನಾವು ದ ಅಂತಂದ್ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಯುನಿಕ್ ವಸ್ತುಗಳು ಯಾವ್ದಾದ್ರು ಬಂದು ಅಂತಂದ್ ಪ್ರಪಂಚದಲ್ಲಿ ಒಂದೇ ಇರುವಂತಹ ವಸ್ತುಗಳು ಯಾವ್ದಾದ್ರು ಬಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯುನಿಕ್ ವಸ್ತುಗಳು ಯಾವ್ಯಾವ ಯುನಿಕ್ ವಸ್ತುಗಳು, ಈಗ ಫಾರ್ ಎಕ್ಸಾಂಪಲ್ ಸರ್ ಪ್ರಪಂಚದಲ್ಲಿ ಯಾವ್ಯಾವ ಸನ್ ಐತ್ರಿ, ದ ಸನ್ ಅಂತಂದ್ ಹೇಳ್ತೀವಿ. ಸರ್ ಮೂನ್ ಐತ್ರಿ, ದ ಮೂನ್ ಅಂತಂದ್ ಹೇಳ್ತೀವಿ. ಸರ್ ನೆಕ್ಸ್ಟ್ ಅರ್ತ್ ಐತ್ರಿ, ದ ಅರ್ತ್ ಅಂತಂದ್ ಹೇಳ್ತೀವಿ. ಇವೆಲ್ಲ ಯುನಿಕ್ ಅಲ್ಲ, ಅಂದ್ರೆ ಯೂನಿವರ್ಸ್ ಅಲ್ಲಿ ಬಳಸುವಂತ ಪದಗಳಿಗೆ ಎಲ್ಲದಕ್ಕೂ ದ ಅನ್ನೋ ಒಂದು ಆರ್ಟಿಕಲ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ನಿರ್ದಿಷ್ಟತೆಯನ್ನ ಸೂಚಿಸುವಾಗ ಯಾವ್ದಾದ್ರು ವಸ್ತುವನ್ನ ಮೊದಲ ಬಾರಿ ಹೇಳುವಾಗ, ನಾವು ಯಾವ್ದಾದ್ರು ಒಂದು ವಸ್ತುವನ್ನ ಮೊದಲ ಬಾರಿ ಹೇಳುವಾಗ ಎ ಅಥವಾ ಯಾನ್ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ. ಎ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಯಾನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಯಾನ್ ಅಂತಂದ್ ಹೇಳಿದ್ರೆ ಓವೆಲ್ ಅನ್ನೋದು. ಸೊ ಇವಾಗ ಸ್ವರ ಉಚ್ಚಾರ ಬಂದಾಗ ನಾವಲ್ಲಿ ಯಾನ್ ಅಂತ ಯೂಸ್ ಮಾಡ್ತೀವಿ. ವ್ಯಂಜನ ಉಚ್ಚಾರ ಬಂದಾಗ ನಾವು ಅಲ್ಲಿ ಏನ್ ಯೂಸ್ ಮಾಡ್ತೀವಿ, ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ. ಸೊ ವ್ಯಂಜನ ಉಚ್ಚಾರ ಬಂದ್ರೆ ಎ ಅಂತಂದ್ ಯೂಸ್ ಮಾಡ್ತೀವಿ, ಅದಾದ ನಂತರ ಸ್ವರ ಉಚ್ಚಾರ ಬಂದ್ರೆ ಆನ್ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ. ಈಗ ಇದನ್ನ ಯೂಸ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಇವಾಗ ನಾವ್ ಹೇಳಿದ್ವಲ್ಲ ಸೂಪರ್ಲೇಟಿವ್ ಡಿಗ್ರಿ ಯುನಿಕ್ ಬಂದಾಗ ನಾವು ದ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ. ಇವ 3 ಆರ್ಟಿಕಲ್ಸ್ ಗಳು. ಈಗ ನಾನ್ ಮೇನ್ ಇಂಪಾರ್ಟೆಂಟ್ ಒಂದ್ ಥಿಂಗ್ಸ್ ಗಳನ್ನ ಹೇಳ್ತೀನಿ. ಈಗ ನದಿಗಳೆಲ್ಲಾದ್ರೂ ಬಂದ್ರೆ ಅಥವಾ ನೆಕ್ಸ್ಟ್ ಪವಿತ್ರ ಗ್ರಂಥಗಳು ಬಂದ್ರೆ ಅಥವಾ ಪತ್ರಿಕೆಗಳು ಬಂದ್ರೆ ಅಲ್ಲೆಲ್ಲ ದ ಯೂಸ್ ಮಾಡ್ಬೇಕಾಗತ್ತ. ದ ಗಂಗಾ, ದ ಭಗವದ್ಗೀತಾ, ದ ಟೈಮ್ಸ್ ಆಫ್ ಇಂಡಿಯಾ ಅಂತಂದ್ ಹೇಳಿ. ಕ್ಲಿಯರ್. ಸೊ ಈ ತರ ಟ್ರಿಕ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಈ ಕ್ವಶನ್ ಏನೈತ್ ನೋಡ್ರಿ, ಹೇಮಾ ಈಸ್ ಅ ಡ್ಯಾನ್ಸರ್, ಚೂಸ್ ಅ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತಂದೈತೆ. ಕ್ವಶನ್ ಟ್ಯಾಗ್ ಅಂತಂದ್ರೆ ಕ್ವಶನ್ ಮಾಡೋದು. ಈಗ ಕೆಲವು ಜನ ಉದ್ರಿ ಮಾತಾಡ್ತಾರ ನೋಡ್ರಿ, ನೀವ್ ಏನೇ ಮಾಡಿದ್ರು ಕೂಡ ಕ್ವಶನ್ ಮಾಡ್ತಾರ. ನೀವು ಖುಷಿಯಾಗಿ ಮಾತಾಡ್ರಿ, ಯಾಕೆ ಖುಷಿ ಇದೆ ಅಂತಂದ್ ಕೇಳ್ತಾರ. ಈಗ ನೋಡ್ರಿ, ಖುಷಿ ಅನ್ನೋದೇನಂತಂದ್ ಹೇಳಿದ್ರೆ ಅದು ಪಾಸಿಟಿವ್. ನೀ ಯಾಕೆ ಖುಷಿ ಇದೆ ಅಂತಂದ್ ಹೇಳಿ ಕೇಳ್ತಾರ. ಸೊ ಅಂದ್ರೆ ನೆಗೆಟಿವ್ ಆಗಿ ಕೇಳ್ತಾರ. ನೀ ಪಾಸಿಟಿವ್ ಹೇಳಿದೆ ಅಂದ್ರೆ ನೆಗೆಟಿವ್ ಆಗಿ ಕ್ವಶನ್ ಮಾಡ್ತಾರ. ನೀನ್ ನೆಗೆಟಿವ್ ಹೇಳಿದೆ ಅಂತಂದ್ ಹೇಳಿದ್ರೆ ಪಾಸಿಟಿವ್ ಆಗಿ ಕ್ವಶನ್ ಮಾಡ್ತಾರ. ಇದನ್ನ ನಾವು ಕ್ವಶನ್ ಟ್ಯಾಗ್ ಅಂತಂದ್ ಹೇಳ್ತೀವಿ ಸಿಂಪಲ್ ಆಗಿ. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್, ಈಗ ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ ಲವರ್ ಅಂತಂದ್ ಹೇಳಿ. ಈಗ ಒಂದ್ ಹುಡುಗ ಅದಾನ, ಈಗ ನನ್ ದೋಸ್ತ ಅದ ಅನ್ಕೊಳ್ಳೋಣ, ಲವರ್ ಅದಾಳ ನಿಂಗ ಅಂತ. ಅವ ಏನ್ ಬಗ್ಗೆ ಅಂದ್ರೆ ಲವರ್ ಬಗ್ಗೆ ಹೇಳ್ತಿರ್ತಾನ. ನಿಂಗ್ ಯಾವ ಮಗ ಹೇಳ್ತ ಲವ್ ಮಾಡಕ್ ಅಂತಂದೇಳಿ, ನಾನ್ ನೆಗೆಟಿವ್ ಹೇಳ್ತಾನ ಅದನ್ನ. ಅವೆಲ್ಲಾದ್ರೂ ಹೇಳ್ತಿರ್ತಾನ, ಲವ್ ಮಾಡಿ ಏನ್ ಮಾಡ್ತಿ, ಹಾಳಾಗ್ತಿ ಅಂತ ಹೇಳಿ ಅವ್ನ್ ನೆಗೆಟಿವ್ ಹೇಳ್ತಿರ್ತಾನ ನನಗೆ. ಅವಾಗ ನಾವ್ ಏನ್ ಕ್ವಶನ್ ಮಾಡ್ತಾನೆ, ನೀ ಒಂದ್ಸರಿ ಲವ್ ಮಾಡಿ ನೋಡ್ಲಾ, ಎಷ್ಟ್ ಖುಷಿ ಆಗುತ್ತೆ, ಏನ್ ಸಿಗುತ್ತೆ ಅಂತಂದ್ರೆ ನಾ ಪಾಸಿಟಿವ್ ಆಗಿ ಹೇಳ್ತೀನಲ್ಲ ಹಂಗೆ. ಈ ಕ್ವಶನ್ ಟ್ಯಾಗ್ ಅಂತಂದ್ ಹೇಳಿದ್ರೆ ಅದು ಪಾಸಿಟಿವ್ ಇತ್ತಂದ್ರೆ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ನಾವು ಕ್ವಶನ್ ಮಾಡ್ಬೇಕಂದ್ರೆ ಅದನ್ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಬೇಕು. ಈಗ ಅದ ಎಕ್ಸ್ಪ್ಲನೇಷನ್ ನೆಗೆಟಿವ್ ಆಗಿತ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಪಾಸಿಟಿವ್ ಆಗಿ ಕ್ವಶನ್ ಟ್ಯಾಗ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಹೇಮಾ ಈಸ್ ಅ ಡ್ಯಾನ್ಸರ್. ಹೇಮಾ ನೋಡಿ ಏನಂತಂದ್ ಹೇಳಿದ್ರೆ ಡ್ಯಾನ್ಸರ್. ಅದಾದ ನಂತರ ಇಲ್ಲಿ ಯಾವ ಟೆನ್ಸ್ ಇರುತ್ತ ಅಲ್ಲಿ ಇಲ್ಲೂ ಕೂಡ ಕ್ವಶನ್ ಟ್ಯಾಗ್ ಅಲ್ಲೂ ಕೂಡ ಅದೇ ಟೆನ್ಸ್ ಇರಬೇಕು. ಇಲ್ಲಿ ಹೇಮಾ ಈಸ್ ಅ ಡ್ಯಾನ್ಸರ್ ಅಂತಂದೈತೆ. ಈಸ್ ಅನ್ನೋದು ಏನಿದ್ರು ಸರ್ ಇದು ಪ್ರೆಸೆಂಟ್ ಒಳಗಡೆ ಐತೆ. ಸಿಂಪಲ್ ಆಗಿ ತಗೊಳ್ರಿ, ಪ್ರೆಸೆಂಟ್ ಒಳಗಡೆ ಐತೆ. ಪ್ರೆಸೆಂಟ್ ಟೆನ್ಸ್ ಏನಂತಂದ್ ಹೇಳಿದ್ರೆ ಅದೊಂದು ಹೆಲ್ಪಿಂಗ್ ವರ್ಬ್ ಐತೆ, ಈಸ್ ಅಂತಂದೈತೆ. ಇಲ್ಲಿ ನಾವು ಚೆಕ್ ಮಾಡಬೇಕು ಕ್ವಶನ್ ಟ್ಯಾಗ್ ಕೂಡ ಅದೇ ಟೆನ್ಸ್ ಅಲ್ಲಿ ಇರಬೇಕು. ಇಲ್ಲಿ ವಾಸ್ ಅಂತ ಬಂತ ನೋಡ್ರಿ, ವಾಸಂಟ್ ಅಂತಂದ್ ಹೇಳಿದ್ರೆ ಇದು ಪಾಸ್ಟ್ ಅಲ್ಲಿ ಐತೆ, ಅಂದ್ರೆ ಇದು ಎಲಿಮಿನೇಟ್ ಆಯ್ತು. ವಾಸ್ ಅನ್ನೋದು ಇದು ಕೂಡ ಎಲಿಮಿನೇಟ್ ಆಯ್ತು. ಅಂದ್ರೆ ಇಲ್ಲಿ 2 ಆಪ್ಷನ್ಸ್ ಗಳು ಮಾತ್ರ ಉಳಿದು. ಇದನ್ನು ಕೂಡ ನಾನು ಎಲಿಮಿನೇಷನ್ ಮೆಥಡ್ ಕೂಡ ಹೇಳ್ಕೊಡ್ತೀನಿ ನಿಮ್ಗ. ಈಗ ಇದರಲ್ಲಿ ಇದು ಅಥವಾ ಇದು ಯಾವ್ದಾದ್ರು 2 ಏನಂತಂದ್ ಹೇಳಿದ್ರೆ ನಮ್ಗ ಒಂದ್ ಆನ್ಸರ್ ಬರ್ಬೇಕು. ಈ 2ರಲ್ಲಿ ಒಂದು.
ಈಗ ನಾವು ಏನ್ ಕೇಳ್ಬೇಕು, ಸರ್ ಈಗ ಪಾಸಿಟಿವ್ ಐತೆ ಅದು ನೆಗೆಟಿವ್, ಈಸ್ ಸಿ ಅಂತಂದ್ ಹೇಳಿದ್ರೆ ಇದು ಪಾಸಿಟಿವ್ ನೆಗೆಟಿವ್? ಈಸ್ ಸಿ ಅದು ನಾರ್ಮಲ್ ಆಗಿ, ಈಸಂಟ್ ಶಿ ಅಂತಂದ್ ಹೇಳಿದ್ರೆ ಅದೊಂಥರ ನೆಗೆಟಿವ್ ಬಂತಲ್ಲ. ನಾನು ಹೇಳಿದೀನಿ ನಿಮಗೆ ನೆಗೆಟಿವ್ ಅಲ್ಲಿ ಕೇಳ್ಬೇಕಂತ ಹೇಳಿ, ಅದಕ್ಕೆ ಆಪ್ಷನ್ 1 ಕರೆಕ್ಟ್ ಆಗತ್ತೆ. ಅದಾದ ನಂತರ ಟೆನ್ಸ್ ಯಾವ್ದೈತಿ, ಈಸ್ ಐತಿ, ಅದಕ್ಕೆ ಈಸಂಟ್ ಅಂತಂದ್ ಹೇಳಿ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಮಾ ವಾಸ್ ಅಂತಂದ್ ಹೇಳಿ ಕೊಟ್ಟಿದ್ರು ಅಂತಂದ್ ಹೇಳಿದ್ರೆ ವಾಸಂಟ್ ಶಿ ಅಂತಂದ್ ಹೇಳಿ ಬರ್ಬೇಕಿತ್ತು. ಕ್ಲಿಯರ್? ಈ ರೀತಿಯಾಗಿ ನಾವು ಕ್ವಶನ್ ಟ್ಯಾಗ್ಸ್ ಗಳನ್ನ ಮಾಡ್ಕೋಬೇಕಾಗತ್ತ, ಪ್ರಾಪರ್ ಆಗಿ ನೋಡ್ಕೊಡ್ರಿ. ಈಗ ಇನ್ನೊಂದ್ ನೋಡ್ರಿ, ಇನ್ನೊಂದ್ ಕ್ವಶನ್ ಹೇಳ್ತೀನಿ. ಈಗ ಹೆಂಗಂದ್ರ ಹಿ ಈಸ್ ನಾಟ್ ಹ್ಯಾಪಿ ಅಂತಂದೈತೆ. ಹಿ ಈಸ್ ನಾಟ್ ಹ್ಯಾಪಿ ಅಂತಂದ್ ಹೇಳಿ, ಇದು ನೆಗೆಟಿವ್ ಸೆಂಟೆನ್ಸ್. ಈಗ ಇದು ಎಕ್ಸ್ಪ್ಲನೇಷನ್ ನೆಗೆಟಿವ್ ಸೆಂಟೆನ್ಸ್ ಒಳಗಡೆ ಐತೆ. ನಾವೇನ್ ಮಾಡ್ಕೋಬೇಕು, ಅದನ್ನ ಕ್ವಶನ್ ಟ್ಯಾಗ್ ಮಾಡ್ಬೇಕಂತಂದ್ ಹೇಳಿದ್ರೆ ಇದನ್ನ ಪಾಸಿಟಿವ್ ಅಲ್ಲಿ ಕೇಳ್ಬೇಕು. ನಾವು ಕ್ವಶನ್ ಟ್ಯಾಗ್ ನ ಏನ್ ಮಾಡ್ಬೇಕು, ಪಾಸಿಟಿವ್ ಅಲ್ಲಿ ಕೇಳ್ಬೇಕು. ಈಗ ಇಲ್ಲಿ ಈಸ್ ಐತೆ ಅಂದ್ರೆ ಇಲ್ಲಿ ಏನ್ ಬರ್ಬೇಕು, ಇಲ್ಲಿ ಕೂಡ ಈಸ್ ಅಂತಂದ್ ಹೇಳಿ ಬರ್ಬೇಕು. ಇಲ್ಲಿ ಕೂಡ ಅಂತಂದ್ರೆ ಈಸ್ ನಾಟ್ ಅಂತಂದ್ ಐತಲ್ಲ, ಇದು ನೆಗೆಟಿವ್ ಆಯ್ತು. ಇಲ್ಲಿ ಈಸ್ ಅಂತಂದ್ ಬರ್ಬೇಕು. ಅದ್ರ ಹಿಂದ್ಗಡೆ ಏನೈತೆ, ಹಿ ಅಂತಂದೈತೆ. ಈಸ್ ಹಿ ಅಂತಂದ್ರೆ ಹೇಳ್ಬೇಕು. ಈಸ್ ಹಿ ಇದೇನಂತಂದ್ ಹೇಳಿದ್ರೆ ಕ್ವಶನ್ ಟ್ಯಾಗ್ ಮಾಡೋದು. ಕ್ಲಿಯರ್? ಈ ರೀತಿಯಾಗಿ ನಾವು ಏನ್ ಅಂತ ಹೇಳಿದ್ರೆ ನೋಡ್ಕೋಬೇಕು. ಇಲ್ಲಿ ಈಸ್ ಅಂತಂದೈತೆ, ಇದು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಈಸ್ ನಾಟ್ ಅಂತಂದ್ ಹೇಳಿ, ಈಸಂಟ್ ಅಂತಂದ್ ಹೇಳಿ ಕರಿತೀವಿ. ಈಸಂಟ್ ಅದ್ರ ಹಿಂದ್ಗಡೆ ಏನೈತೆ, ಹೇಮಾ ಅಂತಂದೈತೆ. ಹೇಮಾ ಅನ್ನೋಳು ಏನು, ಹೇಮಾ ಅನ್ನೋಳು ಏನು, ಅವಳೊಬ್ಳು ಶಿ ಅಲ್ಲ. ಸೊ ಅದನ್ನ ನಾವು ಪ್ರೊನೌನ್ ಯೂಸ್ ಮಾಡ್ಕೋಬೇಕಾಗತ್ತೆ, ಶಿ ಅಂತಂದ್ ಹೇಳಿ, ಈಸಂಟ್ ಶಿ ಅಂತಂದ್ ಹೇಳಿ ಬರ್ಬೇಕು. ಈ ರೀತಿಯಾಗಿ ನಾವು ಪ್ರಾಪರ್ ನೋಡ್ಕೋಬೇಕು. ಆಮೇಲೆ ಟೆನ್ಸ್ ಗಳನ್ನ ಚೇಂಜ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಈಸ್ ಇದ್ದಿದ್ದು ಈಸಂಟ ಬರ್ಬೇಕು, ವಾಸ್ ಇದ್ದಿದ್ದು ವಾಸಂಟ ಬರ್ಬೇಕು. ನಾನು ಅದನ್ನ ಹೇಳ್ತೇನೆ ಇವಾಗ. ಈಗ ಫಾರ್ ಎಕ್ಸಾಂಪಲ್ ಈಸ್ ಇದ್ರ ನೆಗೆಟಿವ್, ಕ್ವಶನ್ ಟ್ಯಾಗ್ ಒಳಗಡೆ ಈಸಂಟ್ ಅಂತಂದ್ ಹೇಳಿ ಬರ್ಬೇಕು. ಅದಾದ ನಂತರ ವಾಸ್ ಅಂತಂದಿದ್ರ ವಾಸಂಟ್ ಅಂತಂದ್ ಹೇಳಿ ಬರ್ಬೇಕು. ವಾಸ್ ನಾಟ್ ಅಂತ, ವಾಸ್ ನಾಟ್ ವಾಸಂಟ್. ಅದಾದ ನಂತರ ಇಲ್ಲಿ ಆರ್ ಇದ್ರೆ ಏನ್ ಬರ್ಬೇಕು, ಆರ್ ಎಂಟ್ ಅಂತಂದ್ ಹೇಳಿ ಬರ್ಬೇಕು. ಆರ್ ಇ ಎನ್ ಟಿ, ಆರ್ ನಾಟ್. ಕ್ಲಿಯರ್? ಅದಾದ ನಂತರ ಈಗ ಫಾರ್ ಎಕ್ಸಾಂಪಲ್ ವೇರ್ ಅಂತಂದಿದ್ರೆ ವೇರೆಂಟ್ ಅಂತಂದ್ ಹೇಳಿ, ವೇರ್ ನಾಟ್. ಸೊ ಈ ರೀತಿಯಾಗಿ ನೀವು ಥಿಂಗ್ಸ್ ಗಳನ್ನ ನೆನ್ಪಿಟ್ಕೋಬೇಕು ಈ ಕ್ವಶನ್ಸ್ ಒಳಗಡೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡ್ರಿ, ವೆನ್ ವಾಸ್ ಆರ್ ಕೆ ಲಕ್ಷ್ಮಣ್ ಬಾರ್ನ್ ಅಂತಂದ್ ಹೇಳ್ಬಿಟ್ಟು ಒಂದು ಈ ತರ ಒಂದು ಕ್ವಶನ್ ಟ್ಯಾಗ್ ಅನ್ನ ಹಾಕಿದ್ದಾರೆ, ಕ್ವಶನ್ ಮಾರ್ಕ್ ಅನ್ನ ಹಾಕಿದ್ದಾರೆ. ಐಡೆಂಟಿಫೈ ಇದು ಅಂದ್ರೆ ಐಡೆಂಟಿಫೈ ಮಾಡ್ಬೇಕು ಸೆಂಟೆನ್ಸ್ ಯಾವ್ದು ಅಂತಂದ್ ಹೇಳಿ. ಅಸರ್ಟಿವ್ ಸೆಂಟೆನ್ಸ್, ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್, ಇಂಪೆರಿಟಿವ್ ಸೆಂಟೆನ್ಸ್, ಆಮೇಲೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತಂದ್ ಹೇಳಿ. ಈಗ ಕ್ವಶನ್ ಎಲ್ಲಾದ್ರೂ ಫಾರ್ಮ್ ಆಯ್ತು ಅಂತಂದ್ ಹೇಳಿದ್ರೆ, ಯಾವ್ದೋ ಒಂದು ವಾಕ್ಯದೊಳಗಡೆ ಒಂದು ಕ್ವಶನ್ ಎಲ್ಲಾದ್ರೂ ಬಂತು ಅಂತಂದ್ ಹೇಳಿದ್ರೆ, ಕ್ವಶನ್ ಅನ್ನ ಕೇಳ್ತಾ ಇದ್ರೆ ಯಾರಾದ್ರೂ ಏನೇನ್ ಬರಬೇಕು, ಫಾರ್ ಎಕ್ಸಾಂಪಲ್ ಈಗ WH ಕ್ವಶನ್ಸ್ ಗಳು ಬರ್ತಾವ ನೋಡ್ರಿ. ಈ ತರ ಬಂದಾಗ ಅದನ್ನ ನಾವು ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ಬಹುದು, ಕ್ವಶನ್ ಮಾರ್ಕ್ ಲಾಸ್ಟ್ ಬಂದ್ರೆ. ಅಥವಾ WH ವರ್ಡ್ಸ್ ಗಳು, ವೆನ್ ಅಂತಂದ್ ಹೇಳಿ. ಈಗ ವ್ಯಕ್ತಿಗಳಾಗಿದ್ರೆ ಅಲ್ಲಿ ನಾವು ಏನಂತ ಯೂಸ್ ಮಾಡ್ತೀವಿ, ಹೂ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ. ಅವಾಗ ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗತ್ತೆ. ಅಥವಾ ಈಗ ವಸ್ತುಗಳಿದ್ರೆ ಅಥವಾ ಯಾವ್ದಾದ್ರು ಒಂದು ಕ್ರಿಯೆ ನಡೀತಾ ಇತ್ತು ಅಂತಂದ್ ಹೇಳಿದ್ರೆ ಅಲ್ಲಿ ನಾವು ವಾಟ್ ಅಂತಂದ್ ಹೇಳಿ ಬರಿತೀವಿ, ವಾಟ್ ಅಂತಂದ್ ಹೇಳಿ. ಅದು WH ಕ್ವಶನ್ಸ್ ಗಳು, WH ವರ್ಡ್ಸ್ ಗಳು. ಯಾವ್ದಾದ್ರು ನಾವು ಪ್ಲೇಸ್ ಬಗ್ಗೆ ಹೇಳ್ಬೇಕು ಅಂತಂದ್ ಹೇಳಿದ್ರೆ ಅಲ್ಲಿ ನಾವು ಏನಂತ ಬಳಸ್ತೀವಿ, ವೇರ್ ಅಂತಂದ್ ಹೇಳಿ ಬಳಸ್ತೀವಿ, WH ವರ್ಡ್. ಈ ತರ ವರ್ಡ್ಸ್ ಗಳನ್ನ ನಾವು ಯೂಸ್ ಮಾಡಿದ್ರೆ ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗತ್ತ. ಕ್ಲಿಯರ್? ಹೂವು ಅಂತಂದ್ ಹೇಳಿ ಯಾವ್ಯಾವ ಬರ್ತಾವ, ಹೂವು, ವಾಟ್, ವೇರ್. ಅದಾದ ನಂತರ ಇನ್ನೂ ಬಾಳ್ ಬರ್ತಾವ, ವೆನ್ ಅಂತಂದ್ ಹೇಳಿ ಬರುತ್ತೆ. ಎಲ್ಲಾ WH ವರ್ಡ್ಸ್ ಗಳನ್ನ ಏನಾದ್ರೂ ಯೂಸ್ ಮಾಡಿ ಅಥವಾ ಈ ತರ ಮಾರ್ಕ್ ಅನ್ನ ಯೂಸ್ ಮಾಡಿದ್ರೆ ಆ ಸೆಂಟೆನ್ಸ್ ಯಾವಾಗ್ಲೂ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ಇಷ್ಟೇ ನೆನ್ಪಿಟ್ಕೊಡ್ರಿ, ಉಳಿದಿದ್ದು ಯಾವ್ದು ಬೇಡ. ಅದನ್ನ ನಾವು ನೆಕ್ಸ್ಟ್ ಬೇರೆ ಯಾವ್ದಾದ್ರು ಕ್ಲಾಸ್ ಅಲ್ಲಿ ನೋಡೋಣ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಇಂಡಿಯನ್ ಅಂಬಾಸಿಡರ್ ವಿಸಿಟೆಡ್ ದ ವೆಸ್ಟರ್ನ್ ಕಂಟ್ರೀಸ್ ಅಂತಂದ್ ಹೇಳಿ. ದ ಇಂಡಿಯನ್ ಅಂಬಾಸಿಡರ್ visited the western countries. Choose the appropriate question so as to get the underlined words as an answer. ಅಂದ್ರೆ ಇವಾಗ ಅಂಡರ್ಲೈನ್ ವರ್ಡ್ ಅನ್ನ ಏನ್ ಮಾಡಿದಾರ ಅಂತಂದ್ ಹೇಳಿದ್ರೆ ಇದ ಆನ್ಸರ್ ಬರ್ಬೇಕು. ಸೊ ಅಂಡರ್ಲೈನ್ ಮಾಡಿರೋ ವರ್ಡ್ ಏನಂತಂದ್ ಹೇಳಿದ್ರೆ ಆನ್ಸರ್ ಬರ್ಬೇಕು. ಇಲ್ಲಿ ನಮ್ದು ಆನ್ಸರ್ ಏನಾಗ್ಬೇಕಂತಂದ್ ಹೇಳಿದ್ರೆ ಇಂಡಿಯನ್ ಅಂಬಾಸಿಡರ್ ಅಂತಂದ್ ಬರ್ಬೇಕಲ್ಲಿ, ಇಂಡಿಯನ್ ಅಂಬಾಸಿಡರ್ ಅಂತಂದ್ ಹೇಳಿ ಬರ್ಬೇಕು. ಆ ತರ ನಾವು ಕ್ವಶನ್ ಅನ್ನ ಇದು ಮಾಡ್ಕೋಬೇಕು ಇಲ್ಲಿ, ಅಂದ್ರೆ ರೂಪಿಸ್ಬೇಕು ಅಂತಂದ್ ಹೇಳಿ. ಇಲ್ಲಿ ಕ್ವಶನ್ ಫಾರ್ಮೇಶನ್ ಮಾಡುವಾಗ ನಾವು ಲಾಸ್ಟ್ ಡಿಸ್ಕಷನ್ ಮಾಡಿದ್ವಿ ನೋಡ್ರಿ, ಎಲ್ಲೆಲ್ಲಿ ಯಾವ WH ಕ್ವಶನ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿ. ಈಗ ವ್ಯಕ್ತಿ ಅಂತಂದ್ ಹೇಳಿ ಬಂದಿದಾರ, ಇವ್ರು ಇಂಡಿಯನ್ ಅಂಬಾಸಿಡರ್ ಅನ್ನೋರು ಯಾರಂತಂದ್ ಹೇಳಿದ್ರೆ ಇವ್ರೊಬ್ರು ವ್ಯಕ್ತಿ ಅಂತಂದ್ ಹೇಳ್ತೀವಿ. ಅಂಡರ್ಲೈನ್ಡ್ ಅನ್ನೋ ಒಂದು ವರ್ಡ್ ಇಂಡಿಯನ್ ಅಂಬಾಸಿಡರ್ ಅನ್ನೋದು ಏನಂತಂದ್ ಹೇಳಿದ್ರೆ ವ್ಯಕ್ತಿ ಅಂತಂದ್ ಹೇಳಿ. ವ್ಯಕ್ತಿಯನ್ನ ಕೇಳ್ಬೇಕು ಅಂತಂದ್ ಹೇಳಿದ್ರೆ ವ್ಯಕ್ತಿಯನ್ನ ಇಟ್ಕೊಂಡು ಅಥವಾ ವ್ಯಕ್ತಿಯ ಹುದ್ದೆಯನ್ನ ಇಟ್ಕೊಂಡು ನಾವೇನಾದ್ರೂ ಕ್ವಶನ್ ಅನ್ನ ಎಲ್ಲಾದ್ರೂ ಪ್ರಶ್ನೆ ಮಾಡ್ಬೇಕು ಅಂತಂದ್ ಹೇಳಿದ್ರೆ ನಾವು ಏನಂತ ಯೂಸ್ ಮಾಡ್ಬೇಕು, ಹೂ ಅಂತಂದ್ ಹೇಳಿ ಯೂಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಹೌ ಅಂತಂದೈತೆ, ಇದು ಬರಂಗಿಲ್ಲ. ವೈ ಅಂತಂದೈತೆ WH ವರ್ಡ್, ಅದು ಬರಂಗಿಲ್ಲ. ನೆಕ್ಸ್ಟ್ ವೆನ್ ಅಂತಂದೈತೆ, ಅದು ಬರಂಗಿಲ್ಲ. ವೆನ್ ಅಂತಂದ್ ಹೇಳಿದ್ರೆ ಯಾವಾಗ ಅಂತ ಕೇಳುವಾಗ ನಾವು ಬಳಸ್ಬೇಕಾಗತ್ತ.
ಆಮೇಲೆ ವೈ ಅಂತಂದ್ ಹೇಳಿದ್ರೆ ವೈ ಯಾಕೆ ಅಂತಂದ್ ಹೇಳಿ ಕಾರಣ ಕೇಳೋಕೆ, ಅಂದ್ರೆ ಆಮೇಲೆ ಹೇಗೆ ಹೆಂಗ್ ನಡೀತು ಅಂತಂದ್ ಕೇಳ್ಬೇಕಂದ್ರೆ ಹೇಗೆ ಹೌ ಅಂತಂದ್ ಹೇಳಿ ಕೇಳ್ಬೇಕು. ಅಂದ್ರೆ ನಮ್ದು ಆಪ್ಷನ್ 2 ಏನಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ, ಹೂ ಅಂತಂದ್ ಹೇಳಿ. ಕ್ಲಿಯರ್. ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರ, ನೆಕ್ಸ್ಟ್ ಚೂಸ್ ದ ಆಡ್ ಒನ್ ಔಟ್ ಅಂತಂದ್ ಹೇಳಿ. ಇದ್ರಲ್ಲಿ ಆಡ್ ಅನ್ ಔಟ್ ಅನ್ನ ನಾವು ನೋಡ್ಕೋಬೇಕು. ಕೋಚ್ ಅಂತಂದೈತೆ, ಟೀಚರ್, ಲರ್ನರ್, ಟ್ರೈನರ್. ಇಲ್ಲಿ ನಾವು ಕ್ವಶನ್ಸ್ ಅಲ್ಲಿರುವಂತಹ ವರ್ಡ್ಸ್ ಗಳನ್ನ ನೋಡ್ರಿ. ಈಗ ಕೋಚ್ ಅಂತ ಇದಾನ, ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ನಾಲೆಜ್ ಅನ್ನ ಕೊಡ್ತಾರ. ಕೋಚ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಟೀಮ್ ನಾಲೆಜ್ ಅನ್ನ ಕೊಡ್ತಾರ. ಆಮೇಲೆ ಟೀಚರ್ ಇವರು ಕೂಡ ಏನಂತಂದ್ ಹೇಳಿದ್ರೆ ನಾಲೆಜ್ ಅನ್ನ ಕೊಡ್ತಾರ. ಆಮೇಲೆ ಟ್ರೈನರ್ ಕೂಡ ಟ್ರೈನ್ ಮಾಡ್ತಾರಲ್ಲ, ಟೀಚರ್ ಆಗಿರ್ಬೋದು, ಕೋಚ್ ಆಗಿರ್ಬೋದು, ಟ್ರೈನರ್ ಆಗಿರ್ಬೋದು, ಇವ್ರ ಎಲ್ರು ಏನಂತಂದ್ ಹೇಳಿದ್ರೆ ಎಲ್ರನ್ನ ಟ್ರೈನ್ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ನಾಲೆಜ್ ಅನ್ನ ಶೇರ್ ಮಾಡ್ಕೊಂತಾರ. ಬಟ್ ಅದ್ರ ಲರ್ನರ್ ಅನ್ನೋರು ಯಾರು? ಲರ್ನರ್ ಏನಂತಂದ್ ಹೇಳಿದ್ರೆ ಇವನು ಕಲಿತಾನ, ಇವನ್ ಏನ್ ಮಾಡ್ತಾನ ಅಂದ್ರೆ ಕಲಿತಾನ. ಹಂಗಾದ್ರೆ ಇಲ್ಲಿ ಆಡ್ ಒನ್ ಔಟ್ ಅಂತಂದ್ ಹೇಳಿದ್ರೆ ಗುಂಪಿಗೆ ಸೇರದ ಪದ ಯಾವ್ದಾಗತ್ತ? ಲರ್ನರ್ ಅಂತಂದ್ ಹೇಳಾಗತ್ತ ನಮ್ದು ಆನ್ಸರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಸ್ ಇಲ್ಲಿ ನೋಡ್ರಿ, ಯು ಅಂಡ್ ಐ ಅಂತಂದ್ ಹೇಳಿ ಇವೆಲ್ಲ ಪ್ರೊನೌನ್ಗಳು. ಯು ಅಂಡ್ ಐ ಆರ್ ಸ್ಟಡಿಂಗ್ ಇನ್ ದ ಸೇಮ್ ಕ್ಲಾಸ್. ಅದಾದ ನಂತರ ಇಲ್ಲಿ ಫುಲ್ ಸ್ಟಾಪ್ ಐತೆ. ಫುಲ್ ಸ್ಟಾಪ್ ಆದ ನಂತರ ನೆಕ್ಸ್ಟ್ ಎಲ್ಲಾದ್ರೂ ಲೈನ್ ಸೆಂಟೆನ್ಸ್ ಸ್ಟಾರ್ಟ್ ಆಗ್ಬೇಕಂದ್ರ ಇಲ್ಲೂ ಕೂಡ ನಾವು ಏನನ್ನ ಯೂಸ್ ಮಾಡ್ತೀವಿ? ಪ್ರೊನೌನ್ ಅನ್ನ ಯೂಸ್ ಮಾಡ್ತೀವಿ. ಏನನ್ನ ಯೂಸ್ ಮಾಡ್ತೀವಿ? ಪ್ರೊನೌನ್, ಸರ್ವನಾಮ ಅಂತಂದ್ ಹೇಳ್ತೀವಿ. ಆರ್ ಕ್ಲಾಸ್ಮೇಟ್ಸ್ ಅಂತಂದ್ ಹೇಳಿ ಇಲ್ಲಿ ಯಾವ್ದನ್ನ ಯೂಸ್ ಮಾಡ್ಕೋಬೇಕು? ಇಲ್ಲಿ ನೋಡ್ರಿ, ಆಲ್ರೆಡಿ ಯು, ಅದಾದ ನಂತರ ಇನ್ನೊಂದ್ ಏನಂದ್ರ ಐ ಅಂತಂದ್ ಹೇಳಿ ಯೂಸ್ ಮಾಡಿದಾರೆ. ಇಲ್ಲಿ ಎರಡ್ ಥಿಂಗ್ಸ್ ಗಳಿದಾವ, ಯು ಮತ್ತು ಐ ಅಂತಂದ್ ಹೇಳಿ ಎರಡ್ ಥಿಂಗ್ಸ್ ಗಳಿದಾವ. ಹಂಗಾದ್ರೆ ಇಲ್ಲಿ ನಾವು ಯಾವ ಪ್ರೊನೌನ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತ? ಪ್ಲೂರಲ್ ಯೂಸ್ ಮಾಡ್ಕೋಬೇಕು. ನಾವು ಯಾವ್ದನ್ನ ಯೂಸ್ ಮಾಡ್ಕೋಬೇಕಂದ್ರ ಪ್ಲೂರಲ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತ. ನೆನ್ಪಿಟ್ಕೊಳ್ರಿ ಮೊದಲು. ಸೊ ಒಂದಿತ್ತಂತಂದ್ ಹೇಳಿದ್ರೆ ಅವಾಗ ನಾವು ಸಿಂಗ್ಯುಲರ್ ಯೂಸ್ ಮಾಡ್ಕೋಬೇಕು. ಎರಡು ಬಂದು ಅಥವಾ ಮೂರ್ ಬಂದು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರೊನೌನ್ಸ್ ಗಳು ಬಂದು ನೆಕ್ಸ್ಟ್ ನಾವ್ ಎಲ್ಲಾದ್ರೂ ಪ್ರೊನೌನ್ ನ ಯೂಸ್ ಮಾಡ್ಕೋಬೇಕಂದ್ರೆ ಅಲ್ಲಿ ಪ್ಲೂರಲ್ ಅನ್ನ ಯೂಸ್ ಮಾಡ್ಕೋಬೇಕು. ಇಲ್ಲಿ ಐ ಅನ್ನೋದ್ ಏನಂತಂದ್ ಹೇಳಿದ್ರೆ ಸಿಂಗ್ಯುಲರ್ ಆಗತ್ತ. ತೆಗೆದ್ ಹಾಕ್ರಿ. ದೇ, ಯು, ವಿ ಅನ್ನೋದೇನಂತಂದ್ ಹೇಳಿದ್ರೆ ಪ್ಲೂರಲ್ ಗಳಾಗ್ತಾವ. ಇದ್ರಲ್ಲಿ ಯಾವ್ದನ್ನ ಯೂಸ್ ಮಾಡ್ಕೋಬೇಕು? ಇದ್ರಲ್ಲಿ ಸಿಂಪಲ್ ಟ್ರಿಕ್ ಅನ್ನ ನೆನ್ಪಿಟ್ಕೊಳ್ರಿ. ಐ ಅಂತ ಬಂದ್ರೆ ನೆಕ್ಸ್ಟ್ ನಾವು ಎಲ್ಲಾದ್ರೂ ಪ್ರೊನೌನ್ ಅನ್ನ ಯೂಸ್ ಮಾಡ್ಕೋಬೇಕಂದ್ರೆ ಯಾವಾಗ್ಲೂ ವಿ ಅಂತಂದ್ ಹೇಳಿ ಯೂಸ್ ಮಾಡ್ಕೋಬೇಕಾಗತ್ತೆ. ಯಾವ್ದನ್ನ? ವಿ ಅನ್ನೋ ಒಂದು ಗುಂಪನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಕ್ಲಿಯರ್. ಎಸ್ ಇಲ್ಲಿ ನೋಡ್ರಿ, ಮಹಾತ್ಮ ಗಾಂಧೀಜಿ ಸ್ಲಾಶ್ ವೆಪನ್ ಸ್ಲಾಶ್ ಯಾಜ್ ಹೀಸ್ ಸ್ಲಾಶ್ ನಾನ್ ವೈಲೆನ್ಸ್ ಸ್ಲಾಶ್ ಅಡಾಪ್ಟೆಡ್ ಸ್ಲಾಶ್ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್ ಅಂತಂದೈತೆ. ರೀಅರೇಂಜ್ ದ ವರ್ಡ್ಸ್ ಟು ಫಾರ್ಮ್ ಒಂದು ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡಬೇಕು. ದ ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡೋಕೆ ಎಲ್ಲ ರೀಅರೇಂಜ್ ಮಾಡ್ಕೊಂಡ್ ಬರಿಬೇಕು. ಇವಾಗ ನಾವು ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಅಲ್ಲೊಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಎಸ್ ವಿ ಓ ಅಂತಂದ್ ಹೇಳಿ. ಎಸ್ ವಿ ಓ ಅಂತಂದ್ ಹೇಳಿ. ಇದ್ರ ಒಳಗಡೆ ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವರ್ಬ್ ಬರಬೇಕು, ಲಾಸ್ಟ್ ಏನಂತಂದ್ ಹೇಳಿದ್ರೆ ಆಬ್ಜೆಕ್ಟ್ ಅಂತಂದ್ ಹೇಳ್ತೀವಿ. ಸಬ್ಜೆಕ್ಟ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದೀವಿ, ಯಾರ ಬಗ್ಗೆ ಮಾತಾಡ್ತಿದೀವಿ, ಏನ್ ಅನ್ನೋದು. ಸಬ್ಜೆಕ್ಟ್ ಏನೈತಿ ಇಲ್ಲಿ? ಸರ್ ಮಹಾತ್ಮ ಗಾಂಧೀಜಿ ಐತ್ರಿ. ಯಾವಾಗ್ಲೂ ಏನಂತಂದ್ರೆ ಫಸ್ಟ್ ಮಹಾತ್ಮ ಗಾಂಧೀಜಿ ಬರ್ಬೇಕು. ಸಬ್ಜೆಕ್ಟ್ ಏನಂತಂದ್ರೆ ಮಹಾತ್ಮ ಗಾಂಧೀಜಿ. ಆಮೇಲೆ ಇದ್ರ ಒಳಗಡೆ ಏನಂತಂದ ಹೇಳಿದ್ರೆ ಉಳಿದ ಲೈನ್ಸ್ ಒಳಗಡೆ ನಾವು ಈಗ ಸಬ್ಜೆಕ್ಟ್ ಮುಗೀತು, ಇದನ್ನ ಮಹಾತ್ಮ ಗಾಂಧೀಜಿ ಬಗ್ಗೆ ಹೇಳಕತ್ತೇವಿ. ಅದಾದ ನಂತರ ನೆಕ್ಸ್ಟ್ ವರ್ಬ್ ಅನ್ನ ಹುಡುಕ್ರಿ. ವರ್ಬ್ ಎಲ್ಲೈತ್ ನೋಡ್ರಿ. ವೆಪನ್ ಅನ್ನೋದು ವರ್ಬಾ? ಯಾಸ್ ಹೀಸ್ ಅನ್ನೋದು ಒಂದು ವರ್ಬಾ? ನಾನ್ ವೈಲೆನ್ಸ್ ವರ್ಬಾ? ಇಲ್ಲ. ಇಲ್ಲಿ ಏನಂತಂದ ಹೇಳಿದ್ರೆ ವರ್ಬ್ ಅಂತಂದ ಹೇಳಿದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಗಳು ಬರಬಹುದು ಅಥವಾ ಮೇನ್ ವರ್ಬ್ಸ್ ಗಳು ಬರಬಹುದು. ಅದಕ್ಕೆ ಏನಂತಂದ ಹೇಳಿದ್ರೆ ಅವು ಪಾಸ್ಟ್ ಟೆನ್ಸ್ ಅಲ್ಲಿ ಇರಬಹುದು ಅಥವಾ ಫ್ಯೂಚರ್ ಟೆನ್ಸ್ ಅಲ್ಲಿ ಇರಬಹುದು ಅಥವಾ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬಹುದು ವರ್ಬ್ಸ್ ಗಳು. ಇವು ಈ ಗುಂಪನ್ನ ನಾವು ಹುಡುಕಾಡಬೇಕು. ಅಥವಾ ಹೆಲ್ಪಿಂಗ್ ವರ್ಬ್ಸ್ ವಿತ್ ವರ್ಬ್ ಗಳು ಬರಬಹುದು. ಈ ತರ ಏನಂತಂದ ಹೇಳಿದ್ರೆ ಥಿಂಗ್ಸ್ ಗಳಿದಾವ. ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಗಳು ಯಾವ? ಈಸು, ವಾಸು, ವೇರು, ಆಮು, ಆಮೇಲೆ ಶಾಲು, ಇಲ್ಲು, ಇವೆಲ್ಲ ಬರ್ತಾವಲ್ಲ. ಇವೆಲ್ಲ ಬಂದಂತಂದ್ ಹೇಳಿದ್ರೆ ಅಲ್ಲಿ ಅದನ್ನ ನಾವು ವರ್ಬ್ ಅಂತಂದ್ ಹೇಳಿ ತಗೊಳ್ಬೇಕು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂತಂದ್ ಹೇಳಿದ್ರೆ ಕರ್ತೃ, ವರ್ಬ್ ಅಂತಂದ್ ಹೇಳಿದ್ರೆ ಕ್ರಿಯಾ, ಆಬ್ಜೆಕ್ಟ್ ಅಂತಂದ್ ಹೇಳಿದ್ರೆ ಕರ್ಮ. ಉಳಿದಿದ್ದೆಲ್ಲ ಏನಂತಂದ್ ಹೇಳಿದ್ರೆ ಕರ್ಮದೊಳಗ್ ಬರುತ್ತೆ. ಈಗ ನೋಡ್ರಿ, ಈಗ ಎ ಬಂತು. ಅದಾದ ನಂತರ ನೆಕ್ಸ್ಟ್ ಇದ್ರೊಳಗಡೆ ಇಲ್ಲಿ ನೋಡ್ರಿ, ಇಡಿ ಪ್ರತ್ಯಯ ಐತೆ. ಅಡಾಪ್ಟ್ ಏನಂತಂದ್ ಹೇಳಿದ್ರೆ ಇಡಿ ಪ್ರತ್ಯಯ ಐತೆ. ಅಡಾಪ್ಟೆಡ್ ಅನ್ನೋದು ಏನಂದ್ರೆ ಇಲ್ಲಿ ಏನಾಯ್ತು? ವರ್ಬ್ ಆಯ್ತು. ಅಂದ್ರ ಎ, ಇ ಅಂತಂದ್ ಹೇಳಿ ಆಪ್ಷನ್ಸ್ ಗಳು ಬರ್ಬೇಕು. ಇಲ್ಲಿ ನೋಡ್ರಿ, ಎ ಡಿ ಅಂತಂದೈತಿ, ಬಿ ಎ ಅಂತಂದೈತಿ. ಅಂದ್ರೆ ಇವೆರಡೂ ಬರಂಗಿಲ್ಲ. ಸೊ ಫಸ್ಟ್ ಅಥವಾ ಸೆಕೆಂಡ್ ಒಳಗಡೆ ಬರ್ಬೇಕು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ನೆನ್ಪಿಟ್ಕೊಳ್ರಿ, ಯಾವಾಗ್ಲೂ ಸೆಂಟೆನ್ಸ್ ಏನಂದ್ರೆ ಫುಲ್ ಸ್ಟಾಪ್ ಇಂದ ಕಂಪ್ಲೀಟ್ ಆಗತ್ತೆ. ಯಾವ್ದು ಇದ್ರೊಳಗಡೆ ಆಪ್ಷನ್ ಒಳಗಡೆ ಫುಲ್ ಸ್ಟಾಪ್ ಐತಿ ನೋಡ್ರಿ, ಯಾವಾಗ್ಲೂ ಏನಂತ ಫುಲ್ ಸ್ಟಾಪ್ ಏನಂತಂದ್ ಹೇಳಿದ್ರೆ ಇಲ್ಲಿ ಲಾಸ್ಟ್ ಐತೆ. ಅಂದ್ರೆ ಲಾಸ್ಟ್ ಏನಂತಂದ್ ಹೇಳಿದ್ರೆ ಎಫ್ ಬರ್ಬೇಕು, ಫುಲ್ ಸ್ಟಾಪ್ ಇರೋದು. ಇಲ್ಲಿ ಎಫ್ ಬಂತು ನೋಡ್ರಿ, ಇಲ್ಲಿ ಎರಡರಲ್ಲೂ ಎಫ್ ಅದಾವ. ಅದಾದ ನಂತರ ನೆಕ್ಸ್ಟ್ ಬಿ ಬರ್ಬೇಕು. ನೆಕ್ಸ್ಟ್ ಆಪ್ಷನ್ ಅನ್ನ ಚೆಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಬಿ ಬರ್ಬೇಕು. ಬಿ ಅಂತಂದ್ ಹೇಳಿದ್ರೆ ವೆಪನ್ ಅಂತಂದ್ ಹೇಳಿ. ಇನ್ನೇನ್ ಉಳಿತು?
ಇನ್ನು ಸಿ ಡಿ ಅಂತಂದ್ ಹೇಳಿ, ಈ ಸಿ ಡಿ ಒಳಗಡೆ ಏನಂತಂದ್ ಹೇಳಿದ್ರೆ ನಾವು ನೋಡ್ಕೋಬೇಕು ಯಾವ್ದು ಮುಂಚೆ ಬರುತ್ತೆ ಅಂತಂದ್ ಹೇಳಿ. ನಾವು ಕರೆಕ್ಟ್ ಆಗಿ ನೋಡ್ರಿ, ಮಹಾತ್ಮ ಗಾಂಧೀಜಿ ಅಡಾಪ್ಟೆಡ್ ಅಂತಂದ್ ಹೇಳಿ ಬಂತು, ಯೂಸ್ ಮಾಡಿದ್ವಿ. ಅದಾದ ನಂತರ ವೆಪನ್ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್, ಏನನ್ನ ವೆಪನ್ ಅನ್ನ ಯೂಸ್ ಮಾಡ್ಕೊಂಡ, ನಾನ್ ವೈಲೆನ್ಸ್ ಅಂದ್ರೆ ಫಸ್ಟ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅಡಾಪ್ಟೆಡ್ ಆಸ್ ಈಸ್ ಅಂತಂದ್ ಹೇಳಿ ಫಸ್ಟ್ ಏನಂತಂದ್ ಹೇಳಿದ್ರೆ ಸಿ ಬರುತ್ತಾ. ಅದಾದ ನಂತರ ನೆಕ್ಸ್ಟ್ ಏನಂದ್ರೆ ಡಿ ಬರುತ್ತೆ, AECDBF ಅಂತಂದ್ ಹೇಳಿ. ಕ್ಲಿಯರ್? ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡ್ಕೋಬೇಕಾಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರ ಡಿಕ್ಷನರಿ ಆರ್ಡರ್ ಪ್ರಕಾರ ಬರೀಬೇಕು. ಇವಾಗ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡಿಕ್ಷನರಿ ಆರ್ಡರ್ ಪ್ರಕಾರ ನಾವು ಚೂಸ್ ಮಾಡ್ಕೋಬೇಕು ಯಾವ ವರ್ಡ್ಸ್ ಗಳು ಎಲ್ಲೆಲ್ಲಿ ಬರ್ತಾವ ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ ಏನಂತಂದ್ರೆ ಬಾದರ್ ಅಂತಂದೈತೆ, ಇಲ್ಲಿ ನೋಡ್ರಿ BOTHER ಅಂತಂದೇಳಿ ಬಾದರ್ ಅಂತಂದ್ ಹೇಳಿ ಬರ್ದ್ವಿ. ನೆಕ್ಸ್ಟ್ ಬ್ರದರ್ ಅಂತಂದೈತಿ, ಎಲ್ಲಾ ಕಡೆ ಬಿ ಕಾಮನ್ ಇದಾವ. ಸೊ ಫಸ್ಟ್ ವರ್ಡ್ ನ ಚೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಏನಂತಂದ್ ಹೇಳಿದ್ರ ಯಾವ ವರ್ಡ್ ಅನ್ನ ಸೆಕೆಂಡ್ ವರ್ಡ್ ಅನ್ನ ಚೂಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೆಕೆಂಡ್ ವರ್ಡ್ ಓ ಅಂತಂದೈತಿ, ಆರ್ ಅಂತಂದೈತೆ, ನೆಕ್ಸ್ಟ್ ಯು ಅಂತಂದೈತೆ, ನೆಕ್ಸ್ಟ್ ಎಲ್ ಅಂತಂದೈತೆ. ಕರೆಕ್ಟಾ? ಈ ಒಂದೊಂದು ವರ್ಡ್ಸ್ ಗಳಲ್ಲಿ ಫಸ್ಟ್ ಏನಂತಂದ್ ಹೇಳಿದ್ರೆ ಓ ಅಂತಂದೈತೆ, ಅದಾದ ನಂತರ ನೆಕ್ಸ್ಟ್ ಆರ್ ಅಂತಂದೈತೆ, ಯು ಅಂತಂದೈತೆ, ಎಲ್ ಅಂತಂದೈತೆ. ಎಲ್ಲ ಡಿಫ್ರೆಂಟ್ ಇದಾವ. ಡಿಕ್ಷನರಿ ಪ್ರಕಾರ ಫಸ್ಟ್ ವರ್ಡ್ ಯಾವ್ದು ಬರ್ಬೇಕು? ಎಲ್ ಅಂತಂದ್ ಹೇಳಿ ಬರ್ಬೇಕು. ಅಂದ್ರ ಫಸ್ಟ್ ಯಾವ್ದು ಬರ್ಬೇಕು? ಬ್ಲಾಸಮ್ ಅಂತಂದ್ ಹೇಳಿ ಬರ್ಬೇಕು ವರ್ಡ್. ಅಂದ್ರೆ 2 ಮತ್ತು 3ರಲ್ಲಿ ಅಂದ್ರೆ 1, 4 ಆಪ್ಷನ್ಸ್ ಗಳು ಕ್ಯಾನ್ಸಲ್ ಆದವು. ಅದಾದ ನಂತರ ನೆಕ್ಸ್ಟ್ ಎಲ್ ಆದ ನಂತರ ಏನ್ ಬರ್ಬೇಕು? ಎಲ್ ಆದ ನಂತರ LMNO ಬರ್ಬೇಕು. ಓ ಅಂತಂದ್ ಹೇಳಿದ್ರ ಬಾದರ್ ಬರ್ಬೇಕು, ಬಾದರ್. ಸೊ ಇಲ್ಲಿ ಬ್ರದರ್ ಬರಂಗಿಲ್ಲ, BR ಬರಂಗಿಲ್ಲ, BO ಅಂತ ಬರ್ಬೇಕು. ಅಂದ್ರೆ ಆಪ್ಷನ್ 3 ಏನಂದ್ರೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಏನ್ ಬರ್ಬೇಕು? ಆರ್ ಬರ್ಬೇಕು, ಬ್ರದರ್ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಬರ್ಗ್ಲರ್ ಅಂತಂದ್ ಹೇಳಿ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಡಿಕ್ಷನರಿ ಪ್ರಕಾರ ವರ್ಡ್ಸ್ ಗಳನ್ನ ಅರೇಂಜ್ ಮಾಡ್ಕೋಬೇಕಾಗತ್ತ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡಿದ್ವಿ ಅಂತಂದ್ ಹೇಳಿದ್ರೆ ಬಟ್, ಆಸ್, ಆರ್, ಸೋ ಅಂತಂದೇಳಿ ಈ ಕ್ವಶನ್ಸ್ ಈ ಆಪ್ಷನ್ಸ್ ಗಳನ್ನ ನೋಡಿದ್ವಿ ಅಂದ್ರೆ ಇದನ್ನ ನಾವು ಕಂಜಕ್ಷನ್ಸ್ ಗಳಂತ ಕರಿತೀವಿ. ಏನಂತ ಕರಿತೀವಿ? ಕಂಜಕ್ಷನ್ಸ್ ಗಳನ್ನ. ನಾನು ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಹೇಳ್ತೀನಿ ಹೆಂಗ್ ಯೂಸ್ ಮಾಡ್ಬೇಕು ಅಂತಂದ್ ಹೇಳಿ. ಇಲ್ಲಿ ಥಿಂಗ್ಸ್ ಗಳು ಏನಿದಾವ ಅಂತಂದ್ ಹೇಳಿದ್ರೆ ಇಲ್ಲಿ ಒಂದು ವರ್ಡ್ ಐತ್ ನೋಡ್ರಿ, ಬಟ್ ಅಂತಂದೈತೆ. ಈ ಬಟ್ ಅನ್ನೋದು ಏನಂತಂದ್ ಹೇಳಿದ್ರೆ ಇಲ್ಲಿ ಯೂಸ್ ಆಗತ್ತ. ಶಿ ಈಸ್ ಬ್ಯೂಟಿಫುಲ್ ಬಟ್ ಪುವರ್ ಅಂತಂದ್ ಹೇಳಿ. ಹೆಂಗ್ ಯೂಸ್ ಆಗತ್ತ? ಇದಕ್ ಟ್ರಿಕ್ ಏನಂತಂದ್ ಹೇಳಿದ್ರ ಇಲ್ಲಿ ಕಂಜಕ್ಷನ್ಸ್ ಗಳು ಯಾವಾಗ್ಲೂ ಏನಂತಂದ್ ಹೇಳಿದ್ರೆ 2 ಅಥವಾ 3 ಥಿಂಗ್ಸ್ ಗಳನ್ನ ಅದು ಸೆಂಟೆನ್ಸ್ ಆಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು ಅವುಗಳನ್ನ ಜೋಡಣೆ ಮಾಡ್ತಾ ಇದ್ವು ಅಂತಂದ್ ಹೇಳಿದ್ರೆ ಅವುಗಳನ್ನ ನಾವು ಕಂಜಕ್ಷನ್ಸ್ ಗಳಂತಂದ್ ಹೇಳ್ತೀವಿ. 2 ಅಥವಾ 3 ವಸ್ತುಗಳು ಅಥವಾ ಸೆಂಟೆನ್ಸ್ ಗಳನ್ನ ಜೋಡಣೆ ಮಾಡ್ಬೇಕಂದ್ರೆ ನಾವು ಅಲ್ಲಿ ಏನನ್ನ ಯೂಸ್ ಮಾಡ್ತೀವಿ? ಕಂಜಕ್ಷನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು 2 ಥಿಂಗ್ಸ್ ಗಳಿದಾವ, ಬ್ಯೂಟಿಫುಲ್ ಆಮೇಲೆ ಇನ್ನೊಂದು ಪುವರ್ ಅಂತಂದ್ ಹೇಳಿ. 2 ವಸ್ತುಗಳಿದಾವ, 2 ಥಿಂಗ್ಸ್ ಗಳಂತ ಅನ್ಕೊಡ್ರಿ. ಈ 2 ಥಿಂಗ್ಸ್ ಗಳನ್ನ ಜೋಡಣೆ ಮಾಡ್ಬೇಕಂದ್ರೆ ಕಂಜಕ್ಷನ್ ಬೇಕು, ಅಲ್ಲಿ ನಾವು ಬಟ್ ಅಂತ ಯೂಸ್ ಮಾಡಿದ್ವಿ. ಆ ಬಟ್ ಒಂದ್ ಏನಂದ್ರೆ ಇದು ಬರುತ್ತೆ, ರೂಲ್ ಬರುತ್ತೆ. ಏನ್ ಹೇಳುತ್ತೆ ಇದು ಬಟ್ ಅಂತಂದ್ ಹೇಳಿ? ವಿರುದ್ಧ ಅರ್ಥವನ್ನ, ಒಂದು ಪಾಸಿಟಿವ್ ಅರ್ಥ ಕೊಡ್ತಾ ಇತ್ತಂದ್ರೆ ವರ್ಡ್, ಇನ್ನೊಂದು ನೆಗೆಟಿವ್ ಅರ್ಥ ಕೊಡ್ತಾ ಇದ್ರೆ ಅವುಗಳನ್ನ ಜಾಯಿನ್ ಮಾಡ್ಬೇಕಂದ್ರೆ ನಾವ್ ಏನನ್ನ ಯೂಸ್ ಮಾಡ್ಕೋಬೇಕಾಗತ್ತ? ಬಟ್ ಅನ್ನೋದನ್ನ ಯೂಸ್ ಮಾಡ್ಬೇಕಾಗತ್ತ. ಇಲ್ಲಿ ಬ್ಯೂಟಿಫುಲ್ ಅನ್ನೋದೇನು? ಪಾಸಿಟಿವ್. ಪುವರ್ ಅನ್ನೋದೇನು? ನೆಗೆಟಿವ್. ಕರೆಕ್ಟಾ? ರಿಚ್ ಅಂದ್ರೆ ಪಾಸಿಟಿವ್ ಅದು ಕೂಡ. ಇಲ್ಲಿ ಬ್ಯೂಟಿಫುಲ್ ಅದಾಳ ಬಟ್ ಆದ್ರೆ ಪುವರ್ ಇದಾಳ. ಬ್ಯೂಟಿಫುಲ್ ಅನ್ನೋದು ಪಾಸಿಟಿವ್ ಆಯ್ತು, ಪುವರ್ ಅನ್ನೋದು ನೆಗೆಟಿವ್ ಆಯ್ತು. ಈ ತರ 2 ವಸ್ತು ಅಥವಾ ಥಿಂಗ್ಸ್ ಗಳನ್ನ ಜೋಡಣೆ ಮಾಡ್ಬೇಕಂದ್ರೆ ಅಲ್ಲಿ ನಾವು ಬಟ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಆನ್ಸರ್ ಬಟ್ ಆಯ್ತು. ಇಲ್ಲಿ ಇನ್ನೊಂದ್ ಹೇಳ್ಕೊಡ್ತೀನಿ ನಿಮ್ಗೆ. ಇನ್ನೊಂದ್ ಏನಂತಂದ್ ಹೇಳಿದ್ರೆ ಆಂಡ್ ಅಂತಂದ್ ಹೇಳಿ ಬರುತ್ತೆ. ಆಂಡ್ ಅಂತಂದ್ ಹೇಳಿದ್ರೆ ಇಲ್ಲಿ ಒಂದೇ ರೀತಿಯ ವಿಷಯಗಳನ್ನ ನಾವು ಎಲ್ಲಾದ್ರೂ ಸೇರಿಸ್ತಿರ್ಬೇಕು ಅಂತಂದ್ ಹೇಳಿದ್ರ ಅಲ್ಲಿ ನಾವು ಆಂಡ್ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಿ ಈಸ್ ರಿಚ್ ಬಟ್ ಅನ್ಹ್ಯಾಪಿ. ಹಿ ಈಸ್ ರಿಚ್ ಬಟ್ ಏನಂತಂದ್ ಹೇಳಿದ್ರೆ ಅನ್ಹ್ಯಾಪಿ ಇದಾನ ಅಂತಂದ್ ಹೇಳಿ. ಇಲ್ಲಿ ರಿಚ್ ಅನ್ನೋದು ಪಾಸಿಟಿವ್ ಆಯ್ತು, ಅನ್ಹ್ಯಾಪಿ ಅನ್ನೋದು ನೆಗೆಟಿವ್ ಆಯ್ತು. ಇಲ್ಲಿ ನಾವು ಇವನ್ ಯೂಸ್ ಮಾಡ್ಬೇಕು, ಬಟ್ ಅಂತ ಯೂಸ್ ಮಾಡ್ಬೇಕು. ಹಿ ಈಸ್ ರಿಚ್ ಬಟ್ ಅನ್ಹ್ಯಾಪಿ. ಕ್ಲಿಯರ್? ಸಿ ಈಸ್ ಬ್ಯೂಟಿಫುಲ್ ಅಂಡ್ ರಿಚ್ ಅಂತಂದ್ ಹೇಳಿ. ಇಲ್ಲೇ ನೋಡ್ರಿ, ಇಲ್ಲಿ ರಿಚ್ ಅನ್ನೋ ಒಂದು ವರ್ಡ್ ಇತ್ತು ಅಂತಂದ್ ಹೇಳಿದ್ರೆ ಸಿ ಈಸ್ ಬ್ಯೂಟಿಫುಲ್ ಅಂಡ್ ರಿಚ್ ಅಂತಂದ್ ಹೇಳಿ ಒಂದೇ ರೀತಿ ಅಂದ್ರೆ ಥಿಂಗ್ಸ್ ಗಳನ್ನ ಸೇರಿಸಬೇಕು ಅಂತಂದ್ ಹೇಳಿದ್ರೆ ಸೇಮ್ ಅದೇ ತರ ನೋಡ್ರಿ. ನೆಕ್ಸ್ಟ್ ಇಲ್ಲಿ ನಾವು ಥಿಂಗ್ಸ್ ಗಳನ್ನ ನೋಡಿ ಚೂಸ್ ದ ಕರೆಕ್ಟ್ ವರ್ಬ್ ಅಂತ ಕೇಳಿದಾರೆ. ವರ್ಬ್ ಅನ್ನ ನಾವು ಏನಂದ್ ಮಾಡ್ಬೇಕು? ವರ್ಬ್ ಅನ್ನ ನಾವು ಹುಡುಕ್ಬೇಕು. ಇವಾಗ ವಿಸಿಟ್ ಐತಿ, ವಿಸಿಟ್ಸ್ ಐತೆ, ವಿಸಿಟೆಡ್ ಐತೆ, ಆಮೇಲೆ ವಿಸಿಟಿಂಗ್ ಅಂತಂದ್ ಐತೆ. ಇಲ್ಲಿ ಏನ್ ಕೊಟ್ಟಿದಾರೆ? ಸುಮಾ ಡ್ಯಾಶ್ ಡ್ಯಾಶ್ ಟೆಂಪಲ್ ಎವ್ರಿ ಥರ್ಸ್ಡೇ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ರೂಢಿಯಲ್ಲಿ ಇರ್ಬೇಕು, ಡೈಲಿ ಇರ್ಬೇಕು, ಡೈಲಿ ಹ್ಯಾಬಿಟ್ ಇರ್ಬೇಕು. ಒಂಥರ ಏನಂತಂದ್ ಹೇಳಿದ್ರೆ ಡೈಲಿ ಥಿಂಗ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಡೈಲಿ ಥಿಂಗ್ಸ್ ಗಳನ್ನ ಏನಾದ್ರು ಹೇಳ್ಬೇಕು ಅಂತಂದ್ ಹೇಳಿದ್ರ
ಅಥವಾ ಹ್ಯಾಬಿಟ್ಸ್ ಗಳನ್ನ ಎಲ್ಲಾದ್ರೂ ಹೇಳ್ಬೇಕಂತಂದ್ ಹೇಳಿದ್ರ ಅಲ್ಲಿ ನಾವು ಆ ವಾಕ್ಯವನ್ನ ಯಾವಾಗ್ಲೂ ಯಾವ್ದ್ರಲ್ಲಿ ಇರ್ಬೇಕು, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು. ನೋಡ್ರಿ, ಯೂನಿವರ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ ಹೇಳಿದ್ರ, ಯೂನಿವರ್ಸ್ ಬಗ್ಗೆ ಹೇಳ್ಬೇಕಂದ್ರ ಅಥವಾ ಹ್ಯಾಬಿಟ್ಸ್ ಗಳ ಬಗ್ಗೆ ಹೇಳ್ಬೇಕಂದ್ರ ಅಥವಾ ಡೈಲಿ ಥಿಂಗ್ಸ್ ಗಳ ಬಗ್ಗೆ ನೀವು ರುಟೀನ್ ಮಾಡ್ತಿರ್ತಿರಲ್ಲ, ರುಟೀನ್ ಆಗಿ ಮಾಡೋದನ್ನ ಅವುಗಳನ್ನೆಲ್ಲಾದ್ರೂ ಹೇಳ್ಬೇಕು ಅಂತಂದ್ ಹೇಳಿದ್ರ ಯಾವಾಗ್ಲೂ ಯಾವ ವಾಕ್ಯವನ್ನ ಬಳಸ್ಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ಬೇಕು. ಕ್ಲಿಯರ್? ಇದು ಇಲ್ಲಿ ನೋಡ್ರಿ, ಎವ್ರಿ ಥರ್ಸ್ಡೇ ಅಂತಂದೈತೆ ಅಂದ್ರ ಇದು ಹ್ಯಾಬಿಟ್ ಅಲ್ಲ, ಇದು ಒನ್ ಡೇ ಮುಗಿಯಂಗಿಲ್ಲ. ಎವ್ರಿ ಥರ್ಸ್ಡೇ ಅವ್ರು ಹೋಗ್ತಾರೆ ಟೆಂಪಲ್ಗೆ ಎವ್ರಿ ಥರ್ಸ್ಡೇ ಅಂತಂದೈತೆ, ಎವ್ರಿ ಥರ್ಸ್ಡೇ. ಸೊ ಎವ್ರಿ ಥರ್ಸ್ಡೇ, ನೆಕ್ಸ್ಟ್ ಥರ್ಸ್ಡೇ, ನೆಕ್ಸ್ಟ್ ಥರ್ಸ್ಡೇ, ನೆಕ್ಸ್ಟ್ ಥರ್ಸ್ಡೇ, ಅದೊಂದು ಹ್ಯಾಬಿಟ್ ಅಲ್ಲ, ಅದೊಂದು ರುಟೀನ್ ಅಲ್ಲ. ಅದ್ನ ಹೇಳ್ಬೇಕಂತಂತ ಹೇಳಿದ್ರೆ ಅದು ಯಾವ್ದ್ರಲ್ಲಿ ಇರ್ಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬ್ ಯಾವ ರೀತಿಯಲ್ಲಿ ಇರ್ಬೇಕು, ಸಿಂಪಲ್ ಆಗಿರ್ಬೇಕು. ಯಾವುದೇ ರೀತಿ ಪ್ರತ್ಯಯಗಳು ಹಚ್ಚಿರಬಾರ್ದು, ING ಪ್ರತ್ಯಯ ಇರಬಾರ್ದು ಅಥವಾ ED ಪ್ರತ್ಯಯ ಏನು ಇರಬಾರ್ದು. ಅದಾದ ಸಿಂಪಲ್ ಆಗಿರೋ ಯಾವ್ಯಾವು ಇವು ಎರಡು. ಅದಾದ ನಂತರ ಇಲ್ಲಿ ಸುಮಾ ಅನ್ನೋದೈತೆ. ಇಲ್ಲಿ ಸುಮಾ ಅನ್ನೋದು ಏನಂತಂದ ಹೇಳಿದ್ರೆ ಸಬ್ಜೆಕ್ಟ್. ಸುಮಾ ಅನ್ನೋದು ಏನಂತಂದ ಹೇಳಿದ್ರೆ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಎಲ್ಲಾದ್ರೂ ಹಿ ಅಥವಾ ಶಿ ಅಥವಾ ಇಟ್ ಅಂತಂದಿತ್ತು ಅಂತಂದ್ ಹೇಳಿದ್ರ, ಅಥವಾ ಪರ್ಸನ್ ನೇಮ್ ಇತ್ತು ಅಂತಂದ್ ಹೇಳಿದ್ರ, ಹಿ ಶಿ ಇಟ್ ಅಥವಾ ಪರ್ಸನ್ ನೇಮ್ ಇತ್ತು ಅಂತಂದ್ ಹೇಳಿದ್ರ ಯಾವಾಗ್ಲೂ ಆ ವರ್ಬ್ ಗೆ ಎಸ್ ಅಥವಾ ES ಪ್ರತ್ಯಯ ಹಚ್ಚಿರ್ಬೇಕು. ಇಲ್ಲಿ ನೋಡ್ರಿ, ಸುಮಾ ಐತೆ, ಪರ್ಸನ್ ನೇಮು, ಆ ವರ್ಬ್ ಗೆ ಯಾವ ಪ್ರತ್ಯಯ ಹಚ್ಚಬೇಕು, ಎಸ್ ಅಥವಾ ES ಪ್ರತ್ಯಯ ಇರಬೇಕು. ಅಂದ್ರೆ ಇಲ್ಲಿ ವಿಸಿಟ್ಸ್ ಅಂತಂದೇಳಿ, ಸುಮಾ ವಿಸಿಟ್ಸ್ ಟೆಂಪಲ್ ಎವ್ರಿ ಡೇ ಅಂತಂದ್, ಎವ್ರಿ ಥರ್ಸ್ಡೇ ಅಂತಂದೇಳಿ. ಕ್ಲಿಯರ್? ಅಥವಾ ಎವ್ರಿ ಡೇ ಅಂತಂದ್ ಹೇಳಿ ಬರುತ್ತೆ, ಅದು ಡೈಲಿ ರೂಟೀನ್ ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ನಾವು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದ್ ಏನ್ ಹೇಳ್ತೀವಿ, ಸರ್ ಶೀ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಮಾರ್ನಿಂಗ್ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಎವ್ರಿ ಮಾರ್ನಿಂಗ್ ಅಂತಂದ್ ಹೇಳಿ ಬರುತ್ತಲ್ಲ. ಆಮೇಲೆ ನೆಕ್ಸ್ಟ್ ಸರ್ ನಮ್ಗೆ ಇನ್ನೂ ಕೆಲವೊಂದ್ ಟ್ರಿಕ್ಸ್ ಗಳನ್ನ ಹೇಳ್ರಿ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಈಗ ಸೆಂಟೆನ್ಸ್ ಒಳಗಡೆ ಎವ್ರಿ ಅಂತಂದ್ ಹೇಳಿ ಬಂದ್ರೆ, ಅಥವಾ ಎವ್ರಿ ಥರ್ಸ್ಡೇ ಅಂತಂದ್ ಎವ್ರಿ ಅಂತ ಬಂದು ಮುಂದೆ ಏನಾದ್ರು ಬಂದ್ರೆ, ಅಥವಾ ಆಲ್ವೇಸ್ ಅನ್ನೋದು ಒಂದು ಎಲ್ಲಾದ್ರೂ ಸೆಂಟೆನ್ಸ್ ಒಳಗಡೆ ವರ್ಡ್ ಯೂಸ್ ಆದ್ರೆ ಆಲ್ವೇಸ್, ಅಥವಾ ಡೈಲಿ ಅನ್ನೋದೆಲ್ಲಾದ್ರೂ ವರ್ಡ್ ಯೂಸ್ ಆದ್ರೆ ಅವೆಲ್ಲ ಏನಂತಂದ್ ಹೇಳಿದ್ರ ಪದಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ತಾವ. ಅಂದ್ರ ಆ ವಾಕ್ಯವನ್ನ ಏನಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹಿ ವಾಕ್ಡ್ ಡ್ಯಾಶ್ ಡ್ಯಾಶ್ ದ ಥಿಯೇಟರ್ ಅಂತಂದೇಳಿ ಯೂಸ್ ದ ಸೂಟೇಬಲ್ ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡ್ಕೋಬೇಕು. ಇಲ್ಲಿ ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಏನನ್ನ ಯೂಸ್ ಮಾಡ್ಕೊಂತೀರಿ, ಹಿ ವಾಕ್ಡ್ ಡ್ಯಾಶ್ ಡ್ಯಾಶ್ ದ ಥಿಯೇಟರ್ ಅಂತಂದ್ ಹೇಳಿದ್ರೆ ಇಲ್ಲಿ ಆನ್ಸರ್ ಇನ್ ಅಂತಂದ್ ಹೇಳಿ ಬರುತ್ತೆ. ಈಗ ನೋಡ್ರಿ, ಈಗ ಇನ್ ಅಂತಂದೈತಲ್ಲ, ಇಲ್ಲಿ ನಾವು ಒಳಗೆ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ಒಳಗಡೆ ಇದ್ರೆ, ಸೊ ಆಗ್ಲೇ ಎಲ್ಲಾದ್ರೂ ಈಗಾಗಲೇ ಒಳಗಡೆ ಇದ್ರೆ ನಾವು ಅಲ್ಲಿ ಏನ್ ಯೂಸ್ ಮಾಡ್ಕೋಬೇಕಂದ್ರೆ ಇನ್ ಅಂತಂದ್ ಹೇಳಿ ಯೂಸ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಆನ್ ಅಂತಂದ್ ಹೇಳಿ ಬರಂಗಿಲ್ಲ, ಅದಾದ ನಂತರ ಓವರ್ ಅಂತಂದ್ ಹೇಳಿ ಬರಂಗಿಲ್ಲ. ಅವು ಎರಡೂ ಬರದೇ ಇಲ್ಲ ಇದ್ರ ಒಳಗಡೆ. ಈ ಕ್ವಶನ್ ಅನ್ನ ನಾವು ನೋಡಿದಾಗ ಈ ವಾಕ್ಡ್ ಅಂತಂದೈತೆ. ಈಗ ಫಾರ್ ಎಕ್ಸಾಂಪಲ್ ನಡಿಗೆ ಅಥವಾ ಚಲನೆ ಅದಿದ್ರೆ, ನಡಿಗೆ ಅಥವಾ ಚಲನೆ ಅಥವಾ ಅಂದ್ರೆ ಮೂವ್ಮೆಂಟ್ ಇತ್ತು ಅಂತಂದ್ ಹೇಳಿದ್ರ, ಅಂದ್ರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಲ್ಲಾದ್ರೂ ಪ್ರವೇಶ ಆಗ್ತಾ ಇತ್ತು ಅಂತಂದ ಹೇಳಿದ್ರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಲ್ಲಾದ್ರೂ ಪ್ರವೇಶ ಆಗ್ತಾ ಇತ್ತು ಅಂತಂದ ಹೇಳಿದ್ರೆ ಅಲ್ಲಿ ನಾವು ಇಂಟು ಅಂತ ಬರೀಬೇಕು. ಈ ವಾಕ್ಡ್ ಇನ್ ಟು ದ ಥಿಯೇಟರ್ ಅಂತಂದ ಹೇಳಿ, ಅಂದ್ರೆ ಒಂದ್ ಪ್ರದೇಶದಿಂದ ಇನ್ನೊಂದು ಪ್ರದೇಶ ಥಿಯೇಟರ್ಗೆ ಹೋಗ್ತಿದ್ದಾನಲ್ಲ, ಅದಕ್ಕೋಸ್ಕರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಲ್ಲಾದ್ರೂ ಹೋಗ್ತಾ ಇದ್ರ ಅಂತಂದ ಹೇಳಿದ್ರೆ ಅಲ್ಲಿ ನಾವು ಯಾವ ಪ್ರಿಪೋಸಿಷನ್ ಅನ್ನ ಬಳಸ್ಬೇಕಾಗತ್ತ, ಇಂಟು ಅನ್ನೋದು ಬಳಸ್ಬೇಕಾಗತ್ತ. ಇಲ್ಲಿ ಫಾರ್ ಎಕ್ಸಾಂಪಲ್ ಇನ್ನೊಂದ್ ಐತ್ ನೋಡ್ರಿ, ಹಿ ಜಂಪ್ಡ್ ಅಂತಂದೈತಿ, ಈ ಜಂಪ್ಡ್ ಡ್ಯಾಶ್ ಡ್ಯಾಶ್ ದ ರಿವರ್ ಅಂತಂದೇಳಿ, ದ ರಿವರ್. ಅವನು ಎಲ್ಲಿದಾನ ಈಗ, ಈ ಜಂಪ್ಡ್ ಅಂತಂದೇಳಿ ಅವನು ಒಂದ್ ಏರ್ ಅಲ್ಲಿ ಇದಾನ ಅಥವಾ ಭೂಮಿ ಮೇಲೆ ಇದಾನ. ಅವನು ಅದು ಒಂದ್ ಜಾಗ, ಇನ್ನೊಂದ್ ಜಾಗಕ್ಕೆ ಎಲ್ಲಿ ಹೋಗ್ತಿದಾನ, ರಿವರ್ ಹೋಗ್ತಿದಾನ. ಹಂಗಾದ್ರೆ ಇಲ್ಲಿ ನಾವ್ ಏನಂತ ಹೇಳ್ಬೇಕು, ಇನ್ ಟು ದ ಹೇಳ್ಬೇಕು. ಹಿ ಜಂಪ್ಡ್ ಇನ್ ಟು ದ ರಿವರ್ ಅಂತಂದ ಹೇಳಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ. ಕ್ಲಿಯರ್ ಪಾಯಿಂಟ್? ಅರ್ಥ ಆಯ್ತಾ ಟ್ರಿಕ್ಸ್ ನಾನು ಏನ್ ಹೇಳ್ತಿದ್ದೀನಿ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರೇಸಲ್ ವರ್ಬ್ ಗಳಂತ ಬಂದ್ರೆ, ಪ್ರೇಸಲ್ ವರ್ಬ್ ಅಂತಂದ್ ಹೇಳಿದ್ರೆ ಏನಂದ್ರೆ ಸಿಂಪಲ್ ಆಗಿ ಒಂದು ಕ್ರಿಯಾಪದ ಇರುತ್ತೆ, ಒಂದು ಕ್ರಿಯಾಪದ. ಆ ಕ್ರಿಯಾಪದಕ್ಕೆ ಎಲ್ಲಾದ್ರೂ ಪ್ರಿಪೋಸಿಷನ್ ಸೇರಿದ್ರ, ಕ್ರಿಯಾಪದಕ್ಕೆ ಎಲ್ಲಾದ್ರೂ ಪ್ರಿಪೋಸಿಷನ್ ಸೇರಿತ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಪ್ರೇಸಲ್ ವರ್ಬ್ ಅಂತಂದ್ ಹೇಳ್ತೀವಿ. ಒಂದು ಕ್ರಿಯಾಪದ ಇರುತ್ತ, ಆ ಕ್ರಿಯಾಪದಕ್ಕೆ ಪ್ರಿಪೋಸಿಷನ್ ಸೇರಿದ್ರೆ ಅದು ಪ್ರೇಸಲ್ ವರ್ಬ್ ಆಗತ್ತ. ಅದಕ್ಕ ಹೊಸ ಅರ್ಥವನ್ನ ಕೊಡುತ್ತ. ಅದಕ್ಕೇನಂತಂದ್ ಹೇಳಿದ್ರೆ ಹೊಸ ಅರ್ಥ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲಾ ಕಡೆ ಏನಂತಂದ ಹೇಳಿದ್ರೆ ಸೇಮ್ ಥಿಂಗ್ಸ್ ಗಳಿದಾವ, ಪ್ರಿಪೋಸಿಷನ್ಸ್ ಗಳಿದಾವ. ಓಕೆ, ಇಲ್ಲಿ ನೋಡಿದಾಗ ಇಟ್ ಈಸ್ ವೆರಿ ಕೋಲ್ಡ್ ಔಟ್ಸೈಡ್. ಔಟ್ಸೈಡ್ ಏನಂತಂದ ಹೇಳಿದ್ರೆ ಕೋಲ್ಡ್ ಐತೆ. ಸಿಟ್ ಬೈ ದ ಫೈರ್ ಅಂತಂದ್ರೆ, ಇಲ್ಲಿ ಫೈರ್ ಅಂತಂದ ಹೇಳಿದ್ರೆ ಬೆಂಕಿ. ಬೆಂಕಿ ಹತ್ರ ಕೂತ್ಕೊಂಡ್ರೆ ಏನಾಗತ್ತೆ, ವಾರ್ಮ್ ಅಪ್ ಆಗತ್ತೆ. ಸಿಂಪಲ್ ಆಗಿ ನಾವು ಜನರಲ್ ಆಗಿ ಥಿಂಕ್ ಮಾಡ್ವಿ ಅಂತಂದ ಹೇಳಿದ್ರೆ ವಾರ್ಮ್ ಅಪ್ ಅಂತಂದ ಹೇಳಿ ನಮ್ದು ಆನ್ಸರ್ ಬರುತ್ತೆ ಇಲ್ಲಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಐಡೆಂಟಿಫೈ ದ ವರ್ಡ್ ವಿತ್ ದ ಕರೆಕ್ಟ್ ಸ್ಪೆಲ್ಲಿಂಗ್.
ಈಗ ನಾವು ಸ್ಪೆಲ್ಲಿಂಗ್ ಇರೋ ವರ್ಡ್ ಅನ್ನ ನಾವು ನೋಡ್ಕೋಬೇಕು, ಕರೆಕ್ಟ್ ಆಗಿರೋ ಸ್ಪೆಲ್ಲಿಂಗ್. ಇದ್ ನೋಡ್ರಿ, ನಿಮ್ಗೆ ಇಲ್ಲಿ ಏನಂತಂದ್ ಹೇಳಿದ್ರೆ ನಾಲೆಜ್ ಇರ್ಬೇಕಷ್ಟೇ. ನಾವು ಪ್ರೊನೌನ್ಸಿಯೇಷನ್ ಏನ್ ಮಾಡ್ತಿರ್ತೀವಲ್ಲ, ಸರಿಯಾದ ಅಕ್ಷರಗಳನ್ನ ನಾವು ಹೇಳ್ಬೇಕಂತಂದ್ ಹೇಳಿದ್ರೆ ಪ್ರೊನೌನ್ಸಿಯೇಷನ್ ಪ್ರಾಪರ್ ಆಗಿ ನೋಡ್ಕೋಬೇಕು. ಇಲ್ಲಿ ಏನ್ ಬರುತ್ತ, ಮಿಸ್ಟರಿ ಅಂತಂದ್ ಹೇಳ್ತೀವಿ, ಮಿಸ್ಟರಿ, ಮಿಸ್ತ್ರಿ, ಮಿಸ್ಟ್ರಿ, ಮಿಸ್ತರಿ, ಎ ಬಂತು, ಈ ತರ ಎಲ್ಲ ಬರಂಗಿಲ್ಲ. ಇಲ್ಲಿ ಕರೆಕ್ಟ್ ಆಗಿರೋ ವರ್ಡ್ ಏನಂದ್ರೆ MYSTEERY ಅಂತಂದ್ ಹೇಳಿ, ಮಿಸ್ಟರಿ. ಫಸ್ಟ್ ಒನ್ ಏನಂದ್ರೆ ಕರೆಕ್ಟ್ ಆಗತ್ತೆ. ಇದ್ರ ಬಗ್ಗೆ ಏನ್ ಅಷ್ಟೊಂದೇನು ನಿಮ್ಗ ಟ್ರಿಕ್ಸ್ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಈಸ್ ನುಡಿಗಟ್ಟುಗಳು. ಇಡಿಯಂ ಅಂತಂದ್ ಹೇಳಿದ್ರ ನುಡಿಗಟ್ಟುಗಳು ಅಂತಂದ್ ಹೇಳಿ. ನುಡಿಗಟ್ಟು, ಕಾಲಿಗೆ ಬುದ್ಧಿ ಹೇಳು ಅಂತಂದ್ ಹೇಳ್ತೀವಲ್ಲ, ಕಾಲಿಗೆ ಬುದ್ಧಿ ಹೇಳಕ್ ಆಗಂಗಿಲ್ಲ ಅಂದ್ರೆ ಓಡಿ ಹೋಗ್ ಅಂತಂದ್ ಹೇಳಿ. ನುಡಿಗಟ್ಟು ಅಂತಂದ್ ಹೇಳಿದ್ರ ಒಂದು ವರ್ಡ್ ಇರುತ್ತ, ಅದಕ್ಕೆ ಡಿಫ್ರೆಂಟ್ ಆಗಿರೋ ಅರ್ಥ ಇರುತ್ತೆ, ಕಂಪ್ಲೀಟ್ ಡಿಫ್ರೆಂಟ್ ಆಗಿ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಏನೈತೆ ಅಂಡರ್ಲೈನ್ಡ್ ವರ್ಡ್ ಗೆ ಈಸ್ ಜಾಬ್ ಹಂಟ್ ಅಂತಂದ್ ಹೇಳಿ. ಏನು, ಈಸ್ ಜಾಬ್ ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್. ಅದಾದ ನಂತರ ನಾವು ಇಲ್ಲಿ ಏನ್ ಮಾಡಿದಾನಂದ್ರ, ನಾವು ಹೀಸ್ ಟ್ರೇಡಿಂಗ್ ವಾಟರ್ ಅಂತಂದ್ ಹೇಳಿ. ಹಿಂಗಂದ್ರೆ ಏನ, ನನಗ್ ಸರ್ ಏನೇನು ಗೊತ್ತಾಗ್ಲಿಲ್ರಿ, ಇದು ನನಗ್ ಕರೆಕ್ಟ್ ಆಗಿ ಓದಾಕು ಬರಂಗಿಲ್ರಿ, ನಾ ಹೆಂಗ್ ಕಂಡಿಡಿಯೋದು ಈಗ? ಸೊ ಇಲ್ಲಿ ನಿಮಗ್ ನುಡಿಗಟ್ಟುಗಳು ಗೊತ್ತಿರ್ಬೇಕು, ಈಗ ಅವುಗಳನ್ನ ನೆನ್ಪಿಟ್ಕೊಳ್ಳೇಬೇಕು, ಏನ್ ಮಾಡಕ್ ಬರಂಗಿಲ್ಲ. ಇಲ್ಲಿ ಟ್ರೇಡಿಂಗ್ ದ ವಾಟರ್ ಅಂತಂದ್ ಹೇಳಿದ್ರೆ, ಟ್ರೇಡಿಂಗ್ ವಾಟರ್ ಅಂತಂದ್ ಹೇಳಿದ್ರ ಕೆಲಸ ಪ್ರಗತಿ ಇಲ್ಲದೆ ಇರುವುದು. ಕೆಲಸದಲ್ಲಿ ಏನಂತಂದ್ ಹೇಳಿದ್ರ ಪ್ರಗತಿ ಇಲ್ಲದೆ ಇರುವುದು, ಪ್ರಗತಿ ಇಲ್ಲದೆ ಇರುವುದು ಅಂತಂದ್ ಹೇಳಿ. ಸೊ ಟ್ರೇಡಿಂಗ್ ವಾಟರ್ ಇದ್ರ ಅರ್ಥ ಏನಂತಂದ್ ಹೇಳಿದ್ರೆ ಕೆಲಸದಲ್ಲಿ ಪ್ರಗತಿ ಇಲ್ಲದೆ ಇರುವುದು ಅಂತಂದ್ ಹೇಳಿ. ಸೊ ಅಂದ್ರೆ ಇಲ್ಲಿ ನಾವು ಏನನ್ನ ತಗೋಬೇಕಾಗತ್ತ, ಮೇಕಿಂಗ್ ನೋ ಪ್ರೋಗ್ರೆಸ್. ಅಲ್ಲಿ ಏನು ಪ್ರೋಗ್ರೆಸ್ ಇರಂಗಿಲ್ಲ ಅಂದ್ರೆ ಆಪ್ಷನ್ 3 ಕರೆಕ್ಟ್ ಆಗತ್ತ. ಅದ್ರ ಆ ನುಡಿಗಟ್ಟಿನ ಅರ್ಥ ಏನಂತಂದ್ ಹೇಳಿದ್ರೆ ಮೇಕಿಂಗ್ ನೋ ಪ್ರೋಗ್ರೆಸ್ ಅಂತಂದ್ ಹೇಳಿ. ಸೊ ಈ ತರ ನುಡಿಗಟ್ಟುಗಳ ಅರ್ಥಗಳನ್ನ ಕೇಳ್ತಾರ, ಅವುಗಳನ್ನ ನಿಮ್ಗೆ ಒಂದೊಂದು ಲಿಸ್ಟ್ ಅನ್ನ ಕೊಡ್ತೀನಿ. ನೆಕ್ಸ್ಟ್ ನೋಡ್ರಿ, ಐ ಡ್ಯಾಶ್ ರಿಟರ್ನ್ ಅ ಲೆಟರ್ ಅಂತಂದ್ ಹೇಳಿ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಅನ್ನ ಯೂಸ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಟೆನ್ಸ್ ಗಳನ್ನ ಯೂಸ್ ಮಾಡಿದಾರೆ. ಹ್ಯಾವ್ ಬೀನ್, ಹ್ಯಾಸ್, ಅದಾದ ನಂತರ ಹ್ಯಾಸ್ ಬೀನ್ ಅಂತಂದ್ ಹೇಳಿ. ಏನ್ ಬರ್ಬೇಕು ಸರ್, ಐ ಜೊತೆಗಿದ್ದಾಗ ಐ ಡ್ಯಾಶ್ ಡ್ಯಾಶ್ ರಿಟರ್ನ್ ಅ ಲೆಟರ್ ಅಂತಂದ್ ಹೇಳಿ. ಇಲ್ಲಿ ರಿಟರ್ನ್ ಅನ್ನೋ ಒಂದು ವರ್ಡ್ ಬಂದೈತೆ. ಈ ರಿಟರ್ನ್ ಅನ್ನೋದು ವರ್ಡ್ ಇದ್ರದ್ದು ನಾರ್ಮಲ್ ಫಾರ್ಮ್ ಏನು, ರೈಟ್ ಅಂತಂದ್ ಹೇಳಿ. ರೈಟ್, ರೋಟ್, ರಿಟರ್ನ್ ಅಂತಂದ್ ಹೇಳಿ ಬರ್ತೀವಲ್ಲ. ರಿಟರ್ನ್ ಅನ್ನೋದು ಏನಂತಂದ್ ಹೇಳಿದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಒಳಗಡೆ ಐತೆ, ಅದ್ರ ಒಳಗಡೆ ಐತೆ. ಹಂಗಾದ್ರೆ ಇಲ್ಲಿ ನಾವು ಏನನ್ನ ಯೂಸ್ ಮಾಡ್ಕೋಬೇಕಾ, ಕಂಪಲ್ಸರಿ ಹ್ಯಾವ್ ಅಥವಾ ಹ್ಯಾಸ್ ಅನ್ನ ಯೂಸ್ ಮಾಡ್ಕೋಬೇಕು. ಬಟ್ ಅದ್ರ ಇಲ್ಲಿ ಪ್ರಾಬ್ಲಮ್ ಏನಂತಂದ್ ಹೇಳಿದ್ರ ಆ ಹೆಲ್ಪಿಂಗ್ ವರ್ಡ್ಸ್ ಗಳು ಹೆಂಗ್ ಬರ್ತಾವ, ಟ್ರಿಕ್ ಏನಂತಂದ್ ಹೇಳಿದ್ರ ಐ ಅನ್ನೋದಕ್ಕೆ ಅಥವಾ ಯು ಅಂತ ಬಂದ್ರೆ, ಅಥವಾ ಉಯ್ ಅಂತ ಬಂದ್ರ, ಅಥವಾ ದೇ ಅಂತ ಬಂದ್ರ, ಐ ಯು ಯು ಉಯ್ ದೇ ಅಂತಂದ್ ಹೇಳಿ ಎಲ್ಲಾದ್ರೂ ವರ್ಡ್ಸ್ ಗಳು ಬಂದ್ರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಏನಂತ ಯೂಸ್ ಮಾಡ್ಬೇಕು, ಹ್ಯಾವ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು, ಕಂಪಲ್ಸರಿ ಹ್ಯಾವ್. ಈಗ ಫಾರ್ ಎಕ್ಸಾಂಪಲ್ ಹಿ ಅಂತ ಬಂದ್ರ, ಅಥವಾ ಶಿ ಅಂತ ಬಂದ್ರ, ಅಥವಾ ಇಟ್ ಅಂತ ಬಂದ್ರ, ಅಥವಾ ಅಲ್ಲಿ ಪರ್ಸನ್ ನೇಮ್ ಏನಾದ್ರು ಬಂದ್ರ, ಅಥವಾ ಪ್ಲೇಸ್ ನೇಮ್ ಏನಾದ್ರು ಬಂದ್ರ, ಅಲ್ಲಿ ನಾವು ಏನನ್ನ ಯೂಸ್ ಮಾಡ್ಬೇಕ, ಹ್ಯಾಸ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕಾಗತ್ತ. ಅರ್ಥ ಆಯ್ತಾ ಏನೇನ್ ಯೂಸ್ ಮಾಡ್ಬೇಕು? ಇಲ್ಲಿ ಐ ಅಂತಂದೈತೆ, ಹಂಗಾದ್ರೆ ನಾವು ಏನ್ ಯೂಸ್ ಮಾಡ್ಬೇಕು ಸರ್, ಹ್ಯಾವ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ಏನಂತ ಬರಿಬೇಕು ಅಲ್ಲಿ, ಐ ಹ್ಯಾವ್ ಅಂತಂದ್ ಹೇಳಿ, ಐ ಹ್ಯಾವ್ ರಿಟರ್ನ್ ಅ ಲೆಟರ್ ಅಂತಂದ್ ಹೇಳಿ. ಕ್ಲಿಯರ್? ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮ್ಯಾನ್ ಈಸ್ ಅ ಸೋಷಿಯಲ್ ಎನಿಮಲ್ ಅಂತಂದ್ ಹೇಳಿ. ಐಡೆಂಟಿಫೈ ದ ಸಬ್ಜೆಕ್ಟ್ ಇನ್ ದ ಅಬೋವ್ ಸೆಂಟೆನ್ಸ್ ಅಂತ ಹೇಳಿ. ಮ್ಯಾನ್ ಈಸ್ ಅ ಸೋಷಿಯಲ್ ಎನಿಮಲ್, ಮ್ಯಾನ್ ಈಸ್ ಅ ಸೋಷಿಯಲ್ ಎನಿಮಲ್ ಅಂತಂದೈತೆ. ಇದ್ರಲ್ಲಿ ನಾವು ಸಬ್ಜೆಕ್ಟ್ ಅನ್ನ ನಾವು ಏನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು. ಅದೇ ಐಡೆಂಟಿಫೈ ಮಾಡ್ರೆ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ, ವಾಕ್ಯದಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ವಾಕ್ಯದಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಏನಂತಂದ್ ಹೇಳಿದ್ರ ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಅದನ್ನ ನಾವ್ ಏನಂತ ಕರಿತೀವಿ, ಸಬ್ಜೆಕ್ಟ್ ಅಂತ ಕರಿತೀವಿ. ಇಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಮ್ಯಾನ್ ಈಸ್ ಅ ಸೋಷಿಯಲ್ ಎನಿಮಲ್, ಮ್ಯಾನ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಸಬ್ಜೆಕ್ಟ್ ಏನಾಗತ್ತ, ಮ್ಯಾನ್ ಆಗತ್ತ, ಮ್ಯಾನ್ ಆಗತ್ತ. ಅದಾದ ನಂತರ ಮ್ಯಾನ್ ಈಸ್ ಅ ಸೋಷಿಯಲ್ ಎನಿಮಲ್ ಅಂತಂದೈತೆ. ಇಲ್ಲಿ ಇನ್ನೊಂದು ಹೇಳ್ತೀನಿ ಸರ್, ಇದ್ರೊಳಗಡೆ ಏನಾದ್ರು ನಿಮಗ್ ವರ್ಬ್ ಕಾಣಿಸ್ತಾ ಐತ್ರಿ, ಪರ್ಟಿಕ್ಯುಲರ್ ಆಗಿ ವರ್ಬ್ ಕಾಣಿಸ್ತಾ ಐತಾ? ಪರ್ಟಿಕ್ಯುಲರ್ ಆಗಿ ವರ್ಬ್ ಇಲ್ವೇ ಇಲ್ಲ. ಬಟ್ ಆದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಐತ್ ನೋಡ್ರಿ, ಈ ಹೆಲ್ಪಿಂಗ್ ವರ್ಬ್ ಏನಂತಂದ್ರೆ ವರ್ಬ್ ಆಗಿ ಆಕ್ಟ್ ಆಗತ್ತ. ಕೆಲವೊಂದ್ರಲ್ಲಿ ಕೇಳ್ತಾರ ಕ್ವಶನ್ಸ್ ಗಳು. ನೆಕ್ಸ್ಟ್ ನೋಡ್ರಿ, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್ ಅಂತಂದೇಳಿ. ಸೊ ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್, ಮೈ ಎಕ್ಸ್ಪೆರಿಮೆಂಟ್ ವಿತ್ ದ ಟ್ರೂತ್ ಅಂತಂದೇಳಿ. ದ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ಡ್ ಇನ್ ದ ಅಬೋವ್ ಸೆಂಟೆನ್ಸ್. ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಯೂಸ್ ಮಾಡಿದಾರ ಸೆಂಟೆನ್ಸ್ ಒಳಗಡೆ ಅಂದ್ರೆ ಇಲ್ಲಿ ನೋಡ್ರಿ,
ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಯು ಹೆಲ್ಪ್ ಅಂತಂದ ಹೇಳಿ. ಕ್ಯಾನ್ ಯು ಹೆಲ್ಪ್ ಅಂತಂದ ಹೇಳಿದ್ರೆ ಏನ್ ಮಾಡ್ತಿದ್ರಿ ಇಲ್ಲಿ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾಗೈತೆ. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋದು ಬುಕ್ ಐತೆ, ಅದು ಎಲ್ಲಿ ಐತೆ ಅನ್ನೋದು ಗೊತ್ತಿಲ್ಲ, ಲೊಕೇಟ್ ಎಲ್ಲಿ ಐತೆ ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನೀವು ಇನ್ಫಾರ್ಮೇಶನ್ ಬೇಕು ಅಂತ ಕೇಳ್ತಾ ಇದ್ರೆ ಸೀಕಿಂಗ್ ಇನ್ಫಾರ್ಮೇಶನ್, ಆ ಬುಕ್ ಅನ್ನ ಎಲ್ಲಿ ಐತಿ ಹುಡುಕಿ ಕೊಡ್ತೀರಿ ನಾ ಅಂತಂದ ಹೇಳಿ. ಅಲ್ಲಿ ಏನ್ ಬರುತ್ತೆ ಅಂದ್ರೆ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಸೇಮ್ ಅದೇ ತರ ನೋಡ್ರಿ, ಆಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ಅಂತಂದ ಹೇಳಿ. ಇಲ್ಲಿ ಏನ್ ಕೊಟ್ಟಿದಾರ, ಇವು ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಲ್ಲ ವರ್ಡ್ಸ್ ಗಳು. ಇದು ನೋಡಿ ಕ್ವಶನ್, ಆಕ್ಷನ್ ಸ್ಪೀಕ್ ಲೌಡರ್ ದನ್ ಅಂತ ಸಮಥಿಂಗ್ ಐತೆ. ಕರೆಕ್ಟ್ ಪ್ರೋ ವರ್ಬ್ ಏನು ಅಂತಂದ ಹೇಳಿ, ಪ್ರೋ ವರ್ಬ್ ಯೂಸ್ ಮಾಡಂತಂದ ಹೇಳಿದಾರೆ. ಅಂದ್ರೆ ಇವೆಲ್ಲ ಗಾದೆ ಮಾತುಗಳು. ಪ್ರೋ ವರ್ಬ್ ಗಳು ಎಲ್ಲಿ ಯೂಸ್ ಮಾಡ್ತಾರ ಅಂತ ಹೇಳಿದ್ರೆ ಗಾದೆ ಮಾತುಗಳಲ್ಲಿ ಯೂಸ್ ಮಾಡ್ತಾರ. ಅಂದ್ರೆ ಆಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತಂದ ಹೇಳಿ ಬರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೇಕಿಂಗ್ ಅ ಕಪ್ ಆಫ್ ಟೀ ಇಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್, ರೀಅರೇಂಜ್ ದ ಫಾಲೋವಿಂಗ್ ಸೀಕ್ವೆನ್ಶಿಯಲ್ ಆರ್ಡರ್ ಅಂತ ಹೇಳಿ. ಇದನ್ನ ನಿಮ್ಗ ಚಹಾ ಮಾಡುವ ಕ್ರಮವನ್ನ ಕೇಳಿದಾರ. ನಿಮ್ಗೆ ಚಹಾ ಮಾಡಕ್ ಬರ್ದಿದ್ದಿಲ್ಲ, ಮೊದಲು ಏನ್ ಮಾಡ್ತಾರ ಚಹಾ ಮಾಡ್ಬೇಕಂತಂದ ಹೇಳಿದ್ರ ನೀರನ್ನ ಕಾಯಿಸ್ತೀರಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತೀರಿ, ಅದ್ರೊಳಗಡೆ ಸಕ್ಕರೆಯನ್ನ ಹಾಕ್ತಿರಿ, ಹಾಲನ್ನ ಹಾಕ್ತಿರಿ. ಅದಾದ ನಂತರ ನೆಕ್ಸ್ಟ್ ಮುಚ್ಚಳವನ್ನ ಮುಸ್ತೀರಿ. ಈ ತರ ಏನೇನೋ ಬರುತ್ತಲ್ಲ, ಸೊ ಅದನ್ನ ರೀಅರೇಂಜ್ ಮಾಡ್ಕೊಂಡು ನಾವು ಈಗ ಬರಿಬೇಕು. ಇಲ್ಲಿ ಆನ್ಸರ್ ಏನಾಗತ್ತೆ ಅಂತಂದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ACBED ಆಗತ್ತ. ಹೆಂಗ, ಯಾಕಂತಂದ್ರೆ ಇದು ಈಸಿ ಐತೆ. ಸೊ ಫಸ್ಟ್ ಏನಂತಂದ್ರೆ ಪೂರ್ ಸಮ್ ವಾಟರ್ ಇನ್ ಅ ಪ್ಯಾನ್, ಒಂದ್ ಪ್ಯಾನ್ ನ ತಗೊಳ್ರಿ. ಸೊ ಅದ್ರೊಳಗಡೆ ವಾಟರ್ ಅನ್ನ ಹಾಕ್ರಿ, ಸೆಟ್ ಇಟ್ ಅ ಬಾಯ್ಲ್ ಅಂದ್ರೆ ಒಂದ್ ಸ್ವಲ್ಪ ಕುದಿಸ್ರಿ ಅಂತಂದ ಹೇಳಿ. ಕರೆಕ್ಟಾ, ಇದು ಫಸ್ಟ್ ಒನ್ ಬಂತು ಎ ಅಂತಂದ ಹೇಳಿ. ಅದಾದ ನಂತರ ಕವರ್ ದ ಪ್ಯಾನ್ ವಿತ್ ಅ ಲಿಡ್ ಅಂಡ್ ಲೆಟ್ ದ ಟೀ ಬ್ರ್ಯೂ ಅಂತಂದ ಹೇಳಿ. ಅದ ನೀವು ಕುದಿಯೋವರೆಗೂ ಕಾಯಿಸ್ಬೇಕು, ಚಹಾ ಇಲ್ಲೇ ಹಾಕ್ಬೇಕು, ಸಮಥಿಂಗ್ ಏನೇನೋ ಹಿಂಗ್ ಬರ್ತಾವಲ್ಲ, ಈ ತರ ಬರುತ್ತೆ. ಅದನ್ನ ಬಿಡ್ರಿ. ಅದಾದ ನಂತರ ಆಡ್ ಅ ಟೀ ಲೀವ್ಸ್ ಟು ದ ಬಾಯ್ಲಿಂಗ್ ವಾಟರ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಬಾಯ್ಲಿಂಗ್ ವಾಟರ್ಗೆ ನೀವು ಚಹಾ ಎಲೆಯನ್ನ ಅಥವಾ ಪುಡಿಯನ್ನ ಹಾಕ್ಬೇಕು. ಅದಾದ್ನ ಆಫ್ಟರ್ 5 minutes ಪೂರ್ ಟೀ ಇನ್ ಟು ದ ಟೀ ಪಾಟ್ ಅಂತಂದ ಹೇಳಿ. ಇದೇನ್ ಬರುತ್ತೆ, ಇದು ಲಾಸ್ಟ್ ಗೆ ಟೀ ಪಾಟ್ ಒಳಗಡೆ ಲಾಸ್ಟ್ ಒಳಗಡೆ ಹಾಕೋಬೇಕು. ದೆನ್ ಆಡ್ ಅ ಶುಗರ್ ಅಂಡ್ ಮಿಲ್ಕ್. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, ಶುಗರ್ ಆಡ್ ಮಾಡ್ಕೋಬೇಕು, ಮಿಲ್ಕ್ ಅನ್ನೇ ಆಡ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಆಪ್ಷನ್ ಏನ್ ಬರುತ್ತೆ ಅಂದ್ರೆ ಇ ಬರುತ್ತೆ, AC. ಮೊದಲು ಏನಂತಂದ ಹೇಳಿದ್ರೆ ಬಿ ಅಂತಂದ ಹೇಳಿ. ಸೊ ACBED ಅಂತಂದ ಹೇಳಿ. ಕ್ಲಿಯರ್. ಸೊ ಈ ರೀತಿಯಾಗಿ ಒಂದು ಕ್ರಮವನ್ನ ಅರೇಂಜ್ ಮಾಡ್ಕೊಂಡ್ ಬರೀರಿ ಅಂತಂದ ಹೇಳ್ಯಾರ. ಇದು ನಿಮ್ಗೆ ಈಸಿ ಇರುತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ನಮ್ ಕ್ವಶನ್ಸ್ ನೆಕ್ಸ್ಟ್ ಏನ್ ಬರ್ತಾವ ಅಂತಂದ ಹೇಳಿದ್ರ ಪ್ಯಾಸೇಜ್ ಮೇಲೆ ಬರ್ತಾವ. ದ ಫಸ್ಟ್ ಕ್ವಶನ್ ನೋಡ್ಕೋಬೇಕು. ಅದಾದ ನಂತರ ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್, ಫೋರ್ತ್ ಕ್ವಶನ್ ಹಿಂಗ್ ಬರ್ತಾವಲ್ಲ. ಯಾವಾಗ್ಲೂ ಏನಂತಂದ ಹೇಳಿದ್ರೆ ಅವ್ರ ಆರ್ಡರ್ ಪ್ರಕಾರ ಕೊಟ್ಟಿರ್ತಾರ. ಮೇನ್ ಟ್ರಿಕ್ ಏನಂತಂದ ಹೇಳಿದ್ರೆ ಯಾವಾಗ್ಲೂ ಏನಂತಂದ ಹೇಳಿದ್ರ ಫಸ್ಟ್ ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ್, ಈ ತರ ಆರ್ಡರ್ ಪ್ರಕಾರನ ಏನಂತಂದ ಹೇಳಿದ್ರ ಆ ನಮ್ಗೆ ಏನಂತಂದ್ರೆ ಕ್ವಶನ್ಸ್ ಗಳು ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ ಕೇಳಿದಾರ. ಫಸ್ಟ್ ಏನ್ ಕ್ವಶನ್ ಕೇಳಿದಾರ, ಸ್ಲೀಪಿಂಗ್ ಚೈಲ್ಡ್ ವೈ ಡಿಡ್ ದ ಮದರ್ ಲೀವ್ ಹರ್ ಸ್ಲೀಪಿಂಗ್ ಚೈಲ್ಡ್ ಅಂತಂದ ಹೇಳಿ. ಸೊ ತಾಯಿ ಮಗುವನ್ನ ಬಿಟ್ಟು ಯಾಕೆ ಹೋದ್ಲು ಅಂತಂದ ಹೇಳಿ. ಮದರ್ ಲೀವ್ ಹರ್ ಸ್ಲೀಪಿಂಗ್ ಚೈಲ್ಡ್, ಅದಕ್ಕ ಇಲ್ಲಿ ನಾವು ಚೆಕ್ ಮಾಡ್ಕೋಬೇಕು, ಮದರ್ ಸ್ಲೀಪಿಂಗ್ ಚೈಲ್ಡ್ ಎಲ್ಲಾದ್ರೂ ಐತೆನಾ. ನೋಡ್ರಿ, ಸ್ಲೀಪಿಂಗ್ ಅಂತಂದ್ ಇಲ್ಲಿ ಬರುತ್ತ. ಅಂದ್ರೆ ಫಸ್ಟ್ ಒಂದು 2-3 ಲೈನ್ ಅಲ್ಲಿ ನಮ್ದು ಫಸ್ಟ್ ಆನ್ಸರ್ ಬರುತ್ತೆ. ಒನ್ ಡೇ ಯಂಗ್ ಮದರ್ ಲೆಫ್ಟ್ ಹರ್ ಸ್ಲೀಪಿಂಗ್ ಟಾಡ್ಲರ್ ಆನ್ ದ ಫ್ಲೋರ್, ಅಂದ್ರೆ ಮಗುವನ್ನ ಬಿಟ್ಟು ಹೋದ್ಲು, ಅಂದ್ರೆ ಇದ್ರ ಮೇಲೆ ನೆಲದ ಮೇಲೆ ಇದು ಮಲಗಿಸಿ. ಅದಾದ ನಂತರ ವೆಂಟ್ ಔಟ್ ಫೆಚ್ ಅ ವಾಟರ್ ಇನ್ ಅ ಪಾಟ್ ಅಂತಂದ ಹೇಳಿ. ಫೆಚ್ ಅ ವಾಟರ್, ಎದಕ್ ಹೋಗಿದಾಳ ಅವಳು, ಟು ಫೆಚ್ ಅ ವಾಟರ್ ಅಂತಂದ ಹೇಳಿ. ನಮ್ದು ಆನ್ಸರ್ ಬಂತು ಆಪ್ಷನ್ 1. ವೆಜಿಟೇಬಲ್ ತಗೊಂಬರಕ್ ಹೋಗಿಲ್ಲ, ಮಾರ್ಕೆಟ್ ಹೋಗಿಲ್ಲ, ಅದಾದ ನಂತರ ಫ್ರೆಂಡ್ಸ್ ಮೀಟ್ ಆಗಕ್ ಹೋಗಿಲ್ಲ. ಅವಳೇನ್ ಹೋಗ್ಯಾಳ ಅಂತಂದ್ರೆ ಫೆಚ್ ಅ ವಾಟರ್. ನಾನ್ ಸಿಂಪಲ್ ಆಗಿ ಹೇಳಕತ್ತೇನೆ ಇಲ್ಲಿ, ಯಾಕಂದ್ರೆ ಟೈಮ್ ಜಾಸ್ತಿ ಹಿಡಿತೈತೆ ಈ ತರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಡಿಡ್ ದ ಮದರ್ ಸಿ ಆನ್ ದ ಮೌತ್ ಆಫ್ ಅ ಮ್ಯಾಂಗೋಸ್ ವೆನ್ ಶಿ ಕೇಮ್ ಬ್ಯಾಕ್ ಹೋಮ್. ಅಂದ್ರೆ ಮ್ಯಾಂಗೋಸ್ ಇಲ್ಲಿ ಈ ಮಂಗೂಸ್ ಅಂತಂದೇಳಿ, ಮ್ಯಾಂಗೋಸ್ ಅಲ್ಲ ಅದು ಮಂಗೂಸ್, ಮುಂಗ್ಲಿ ಅಂತಂದೇಳಿ. ಅದು ಕತೆ ಕೇಳಿದಾರಲ್ಲ, ಮುಂಗ್ಲಿ ಕತೆ. ಆ ಹಾವು ಬಂದಿರುತ್ತ, ಆ ಮುಂಗ್ಲಿದ ಹಾವನ್ನ ಕೊಂದಿರುತ್ತ. ಬಟ್ ಅದ್ರ ಹಾಕಿ ತಾಯಿ ಏನ್ ಮಾಡ್ತಾಳ, ನನ್ ಮಗುನ ಕೊಂದೈತಿದ ಅಂತಂದ ಹೇಳಿ. ಈ ತರ ಥಿಂಗ್ಸ್ ಗಳು ಒಂದೊಂದ್ ಕತೆ ಕೇಳಿದ್ರಲ್ಲ, ನಾವು ಚಿಕ್ಕವರಿದ್ದಾಗ ಕೇಳಿರೋ ಕತೆಗಳ ನಮ್ಗೆ ಏನಂದ್ರೆ ಎಕ್ಸಾಮ್ ಅಲ್ಲಿ ಬರ್ತಾವ. ಸಿಂಪಲ್, ನನಗ ಅರ್ಥನ ಆಗೋಯ್ತ್ರಿ. ನಾನು ಇದನ್ನ ಓದೋದ ಬೇಡ್ರ ನನಗೆ ಇವಾಗ. ಈಗ ಆ ಮುಂಗ್ಸಿ ಬಾಯಲ್ಲಿ ಏನ್ ಬರುತ್ತೆ, ಮುಂಗ್ಸಿ ಮೌತಲ್ಲಿ ಏನ್ ಕಾಣಿಸುತ್ತ, ಬ್ಲಡ್ ಕಾಣಿಸುತ್ತ, ಬ್ಲಡ್. ಅದೇ ಅಲ್ಲ, ಇಲ್ಲಿ ನೋಡ್ರಿ, ನಾವು ಚೆಕ್ ಮಾಡ್ರಿ ನೋಡ್ರಿ. ಎಸ್, ಸೆಕೆಂಡ್ ಲೈನ್. ಈಗ ನೋಡ್ರಿ, ಸೆಕೆಂಡ್ ಕ್ವಶನ್ ಕೇಳ್ದ ಅಂತಂದ ಹೇಳಿದ್ರೆ ಇಲ್ಲೇ ಇರ್ಬೇಕು ಅದು. ಇಷ್ಟ ಲೈನ್ 2-3 ಲೈನ್ ದಾಗ ವೆನ್ ಶಿ ರಿಟರ್ನ್ ಲೇಟರ್ ಶಿ ಫೌಂಡ್ ಮಂಗೂಸ್ ವಿತ್ ಇಟ್ಸ್ ಮೌತ್. ಮೌತ್ ಅಂತಂದೈತಿ, ಮಂಗೂಸ್ ಅಂತಂದೈತಿ, ಬ್ಲಡ್ ಅಂತಂದೇಳಿ. ಇಲ್ಲಿ ಬ್ಲಡ್ ಅಂತ ಬರ್ಬೇಕು. ಸೊ ನೆಕ್ಸ್ಟ್ ಏನು ಬರಬಾರ್ದು. ಅರ್ಥ ಆಯ್ತಾ? ಈ ತರ ಚೆಕ್ ಮಾಡ್ಕೋಬೇಕು. ಆನ್ಸರ್ ಕರೆಕ್ಟ್ ಅದು. ನೆಕ್ಸ್ಟ್, ವಾಟ್ ಡಿಡ್ ಮದರ್ ಯೂಸ್ ಟು ಕಿಲ್ ದ ಮಂಗೂಸ್ ಅಂತಂದೇಳಿ. ಕಿಲ್ ದ ಮಂಗೂಸ್ ಅಂತಂದ್ ಹೇಳಿ ನೋಡ್ಬೇಕು, ಚೆಕ್ ಮಾಡ್ಕೋಬೇಕು. ಕಿಲ್ ದ ಮಂಗೂಸ್ ಆಲ್ರೆಡಿ ನಾವು ಇದನ್ನ ಇಲ್ಲಿ ನೋಡಿದ್ವಿ, ಇಷ್ಟೆಲ್ಲ ನೋಡಿದ್ವಲ್ಲ. ನೆಕ್ಸ್ಟ್,
ಹ್ಯಾಡ್ ಕಿಲ್ಡ್ ಸ್ಲೀಪಿಂಗ್ ಬೇಬಿ, ಇದೇನೋ ಬಂತು ಸ್ಲೀಪಿಂಗ್ ಬೇಬಿ ಕಿಲ್ಡ್ ಅಂತಂದೈತಿ. ಅದಾದ ನಂತರ ನೆಕ್ಸ್ಟ್ ಏನೈತಿ, ಕಿಲ್ಡ್ ದ ಎನಿಮಲ್ ವಿತ್ ಇಟ್ ಅಂತಂದ ಹೇಳಿ ಕಿಲ್ಡ್ ಇನ್ನೊಂದ್ ಬರುತ್ತೆ. ಇಲ್ಲಿ ಏನ್ ಯೂಸ್ ಮಾಡ್ಯಾರ, ಐರನ್ ರಾಡ್ ಅಂತಂದ ಹೇಳಿ. ಅಂದ್ರೆ ಇಲ್ಲಿ ನಮ್ಮ ಆಪ್ಷನ್ ಒಳಗಡೆ ನೋಡ್ರಿ ಐರನ್ ರಾಡ್ ಅಂತಂದೈತೆ. ಆನ್ಸರ್ ಕರೆಕ್ಟ್ ಆಯ್ತು. ನಾ ಎಕ್ಸ್ಪ್ಲನೇಷನ್ ಕೊಡೋದ್ ಬೇಡ, ಐರನ್ ರಾಡ್ ಯೂಸ್ ಮಾಡ್ತಾಳ ಮಂಗೂಸ್ ನ, ಅಂದ್ರೆ ಮುಂಗುಸಿಯನ್ನ ಕೊಲ್ಲೋಕೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸರ್ ಎಲ್ಲಿವರೆಗೂ ಆಯ್ತು ಇವಾಗ ಐರನ್ ರಾಡ್ ಅಂದ್ರೆ ಇಲ್ಲಿವರೆಗೂ ನಾವು ಪ್ಯಾಸೇಜ್ ನ ನೋಡ್ಕೊಂಡ್ವಿ, ಅದ್ ನಮಗ್ ಯೂಸ್ ಇಲ್ಲ, ಹೊಳ್ಳಿ ರಿಟರ್ನ್ ಬರಂಗಿಲ್ಲ. ನೆಕ್ಸ್ಟ್ ವೇನಮಸ್ ವೈಪರ್ ವಾಸ್ ಕಿಲ್ಡ್ ಬೈ ಅಂತಂದ ಹೇಳಿ. ವೇನಮಸ್ ವೈಪರ್ ಅಂತಂದ ಹೇಳಿದ್ರ ಹಾವು, ವಿಷ ಹಾವು ಅಂತಂದ ಹೇಳ್ತೀವಿ. ಅದು ನೋಡ್ರಿ ಇಲ್ಲಿ ಏನ್ ಐತೆ, ಮದರ್ ಬೇಬಿ ಮಂಗೂಸ್ ನೇಬರ್ಸ್ ಅಂತ ಹಿಂಗ್ ಸಮಥಿಂಗ್ ಐತೆ. ಯಾರ್ ಕಿಲ್ಡ್, ನಮ್ಗ ಆನ್ಸರ್ ಆಲ್ರೆಡಿ ಗೊತ್ತೈತೆ, ಮಂಗೂಸ್. ಇಲ್ಲಿ ನೋಡ್ರಿ ಇಲ್ಲಿ ಬರತ್ ನೋಡ್ರಿ, ವೇನಮಸ್ ವೈಪರ್ ಅಂತಂದ್ ಎಲ್ಲಿ ಬರತ್ ನೋಡ್ರಿ, ವೇನಮಸ್ ವೈಪರ್, ವೇನಮಸ್ ವೈಪರ್ ಅಂತಂದೈತೆ. ಶಿ ಸಾ ಅ ವೇನಮಸ್ ವೈಪರ್ ಲೈಯಿಂಗ್ ಡೆಡ್ ನೆಕ್ಸ್ಟ್ ಟು ದ ಬೇಬಿ ಬೆಡ್, ಇಟ್ಸ್ ಬಾಡಿ ಇನ್ ಪೀಸಸ್ ಸ್ಟ್ರಿವ್ ಅರೌಂಡ್, ಶಿ ಗ್ಯಾಸ್ಡ್ ಇನ್ ಅ ಹಾರರ್ ಆಸ್ ಶಿ ಟುಕ್ ಇನ್ ದ ಸೀನ್ ಅಂತಂದ ಹೇಳಿ ಸಮಥಿಂಗ್ ಏನೋ ಹಿಂಗ್ ಕೊಟ್ಟಿದಾನ. ಅಂದ್ರ ಅವಳು ಇರ್ಲಿಲ್ಲ, ಅವಳು ಇರ್ಲಿಲ್ಲ, ಮದರ್ ಇರ್ಲಿಲ್ಲ, ಬೇಬಿ ಇತ್ತು, ಬೇಬಿ ಕೊಲ್ಲಕ್ ಆಗಂಗಿಲ್ಲ, ನೇಬರ್ಸ್ ಯಾರು ಇಲ್ಲ, ಮಂಗೂಸ್ ಒಂದೇ ಇತ್ತು. ಇಲ್ಲಿ ಶಿ ಬೇಬಿ ಮಂಗೂಸ್ ಅಷ್ಟೇ ಇದೆ. ಅಂದ್ರೆ ಯಾರ್ ಕಿಲ್ತಾರ, ವೇನಮಸ್ ಒಂದು ಹಾವನ್ನ ಯಾರ್ ಕೊಲ್ತಾರ ಅಂದ್ರೆ ಮುಂಗುಲಿ ಕೊಲ್ಲುತ್ತ ಅಂತ ಹೇಳಿ. ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಇದ್ ನಮ್ಗೆ ಎಲ್ರಿಗೂ ಅರ್ಥ ಆಗೈತೆ, ಈಸಿ ಅನ್ಸೈತೆ ಅಂತ ಅನ್ಕೊಂಡಿದೀನಿ. ಇನ್ನೂ ಹಲವಾರು ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ರಿ. ನಾನೊಂದು ಕಂಪ್ಲೀಟ್ ಕೋರ್ಸ್ ಅನ್ನ ಕೂಡ ನಿಮ್ಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ.